ಶ್ರೀ ಮಹಾಗಣಪತಯೇ ನಮಃ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಪ್ರೀತಿಯ ವೀಕ್ಷಕ ಬಂಧುಗಳೇ, ತಮಗೆಲ್ಲರಿಗೂ ಸಿರಿಗನ್ನಡ ಸುದ್ದಿವಾಹಿನಿಗೆ ಸ್ವಾಗತ. ದಯಾಮಯನಾದಂಥ ಭಗವಂತನ ಅನುಗ್ರಹ ತಮ್ಮೆಲ್ಲರಿಗೆ ಪ್ರಾಪ್ತಿಯಾಗಲಿ, ತಮ್ಮೆಲ್ಲರ ಜೀವನ ಆರೋಗ್ಯದಾಯಕವಾಗಿರಲಿ, ಸಂತೃಪ್ತಿದಾಯಕವಾಗಿರಲಿ ಎಂದು ಭಗವಂತನಲ್ಲಿ ಪ್ರಾರ್ಥನೆಯನ್ನು ಮಾಡ್ತಾ ಈ ದಿನದ ಪಂಚಾಂಗ ಫಲವನ್ನು ನೋಡೋಣ. ಹಾಗೆ ಈ ದಿನದ ವಿಶೇಷತೆ ಏನು, ದ್ವಾದಶ ರಾಶಿಯವರ ಗೋಚಾರ ಫಲಾಫಲಗಳು ಹೇಗಿವೆ ಅನ್ನುವಂಥ ವಿಚಾರಗಳನ್ನು ಕೂಡ ತಿಳ್ಕೊಳ್ಳೋಣ. ಈ ದಿನ 2026 ಏಪ್ರಿಲ್ ತಿಂಗಳ 27ನೇ ತಾರೀಕು, ಇಂದು ವಾಸರ ಅಂದರೆ ಸೋಮವಾರ. ಇದು ಶ್ರೀ ಪರಾಭವ ನಾಮ ಸಂವತ್ಸರದ ಉತ್ತರಾಯಣ ವಸಂತ ಋತು ವೈಶಾಖ ಮಾಸ ಶುಕ್ಲ ಪಕ್ಷದ ಏಕಾದಶಿಯ ತಿಥಿ ಇರುವಂಥ ದಿನ. ಈ ಏಕಾದಶಿ ಈ ದಿನ ರಾತ್ರಿ 7:45 ಇರಲಿದೆ. ನಂತರ ದ್ವಾದಶಿ ಆರಂಭ ಆಗುತ್ತೆ. ಈ ದಿನದ ಕರ್ಣ ಪೂರ್ವಕರ್ಣ ವಣಿಜ. ಇದು ಈ ದಿನ ಸಂಜೆ 6:18 ಇರಲಿದೆ. ನಂತರ ಉತ್ತರ ಕರ್ಣ ವಿಷ್ಟಿ ಅಥವಾ ಭದ್ರ ಆರಂಭ ಆಗುತ್ತೆ. ಈ ದಿನದ ಯೋಗ ಧ್ರುವ ಯೋಗ. ಇದು ಈ ದಿನ ರಾತ್ರಿ 9:34 ಇರಲಿದೆ. ನಂತರ ವ್ಯಾಘಾತ ಯೋಗ ಆರಂಭ ಆಗುತ್ತೆ. ಈ ದಿನ ದಿಕ್ಶೂಲೆ ಇರುವಂಥದ್ದು ಪೂರ್ವ ದಿಕ್ಕಿಗೆ. ಇನ್ನು ಈ ದಿನ ಸೂರ್ಯ ಇರುವಂಥ ರಾಶಿ ಮೇಷ, ಚಂದ್ರ ಇರುವಂಥ ರಾಶಿ ಸಿಂಹ. ಇನ್ನು ಈ ದಿನ ರಾಹುಕಾಲ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:39 ಬೆಳಿಗ್ಗೆ 9:13 ಗುಳಿಕ ಕಾಲ ಈ ದಿನ ಮಧ್ಯಾಹ್ನ 1:55 ಅಪರಾಹ್ನ 3:29 ಯಮಗಂಡ ಕಾಲ ಈ ದಿನ ಬೆಳಿಗ್ಗೆ 10:51 ಮಧ್ಯಾಹ್ನ 12:23 ಇರಲಿದೆ. ಇನ್ನು ಈ ದಿನ ದುಷ್ಟ ಮುಹೂರ್ತ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 12:45 ಮಧ್ಯಾಹ್ನ 1:37 ಹಾಗೆ ಅಪರಾಹ್ನ 3:23 ಅಪರಾಹ್ನ 4:15 ದುಷ್ಟ ಮುಹೂರ್ತದ ಸಮಯ. ಹಾಗಾಗಿ ಈ ಸಮಯದಲ್ಲಿ ಯಾವುದೇ ಪ್ರಯಾಣವನ್ನಾಗಲಿ ಯಾವುದೇ ಶುಭ ಕಾರ್ಯಗಳನ್ನಾಗಲಿ ಆರಂಭ ಮಾಡಬೇಡಿ. ಏಕೆಂದರೆ ನೀವು ಯಾವುದೇ ಚಟುವಟಿಕೆಗಳನ್ನು ಈ ದುಷ್ಟ ಮುಹೂರ್ತದ ಸಮಯದಲ್ಲಿ ಆರಂಭ ಮಾಡಿದರೆ ಅದರಿಂದ ಬರುವಂತಹ ಫಲಿತಾಂಶಗಳು ಅಷ್ಟೊಂದು ಅನುಕೂಲಕರವಾಗಿ ಇರೋದಿಲ್ಲ. ಆದ್ದರಿಂದಲೇ ಈ ದುಷ್ಟ ಮುಹೂರ್ತವನ್ನು ಅವಾಯ್ಡ್ ಮಾಡುವಂಥದ್ದು ತುಂಬ ಉತ್ತಮ. ಇನ್ನು ಈ ದಿನ ಅಭಿಜಿತ್ ಮುಹೂರ್ತ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 11:52 ಮಧ್ಯಾಹ್ನ 12:45 ಅಭಿಜಿತ್ ಮುಹೂರ್ತ ಇರುವಂಥ ಸಮಯ. ಇನ್ನು ಈ ದಿನ ವಿಶೇಷವಾಗಿ ಅಮೃತ ಕಾಲ ಇರುವಂಥ ಸಮಯ ಈ ದಿನ ಮಧ್ಯಾಹ್ನ 2:40 ಅಪರಾಹ್ನ 3:52 ಅಮೃತ ಕಾಲದ ಸಮಯ. ಹಾಗೆ ಈ ದಿನ ಚಗೋದಯದ ಲಾಭದ ಸಮಯ ಈ ದಿನ ಬೆಳಿಗ್ಗೆ 6 ಗಂಟೆಯಿಂದ ಬೆಳಿಗ್ಗೆ 7:38 ಚಗೋದಯದ ಸಮಯ. ಹಾಗಾಗಿ ವ್ಯಾಪಾರಸ್ಥರು, ವ್ಯವಹಾರಸ್ಥರು, ವರ್ತಕರು, ಅದರಲ್ಲೂ ಹಣಕಾಸಿನ ಲೇವಾದೇವಿ ವ್ಯವಹಾರ ಮಾಡುವಂಥವರು, ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವರು ಈ ದಿನದ ಈ ಚಗೋದಯದ ಸಮಯವನ್ನು ನೀವು ಅನುಸರಣೆ ಮಾಡ್ಬೋದು. ಏಕೆಂದರೆ ನಿಮ್ಮ ವ್ಯಾಪಾರ ವ್ಯವಹಾರಗಳು ತುಂಬ ಪ್ರಗತಿದಾಯಕವಾಗಿರುತ್ತೆ. ಹಾಗೆ ಯಾವುದೇ ರೀತಿಯ ಲಾಭ ತರುವಂತಹ ಕೆಲಸ ಕಾರ್ಯಗಳನ್ನು ಮಾಡಿದ್ರೂ ಕೂಡ ಅದು ಯಶಸ್ವಿಯಾಗುತ್ತೆ. ನೀವು ನಿರೀಕ್ಷೆ ಮಾಡುವಂಥ ಒಂದು ಫಲಿತಾಂಶ ಅದರಿಂದ ಬಂದೇ ಬರುತ್ತೆ. ಹಾಗಾಗಿ ಈ ಚಗೋದಯದ ಲಾಭದ ಸಮಯ ಸ್ವಲ್ಪ ಕಡಿಮೆ ಇರುತ್ತೆ, ಆದರೂ ಕೂಡ ನೀವು ಅದನ್ನು ಅನುಸರಣೆ ಮಾಡ್ಬೋದು. ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಸೂರ್ಯೋದಯ ಆಗುವಂಥ ಸಮಯ ಈ ದಿನ ಪ್ರಾತಃ ಕಾಲ 6:01 ಸೂರ್ಯಾಸ್ತ ಸಂಜೆ 6:32. ಹಾಗೆ ಈ ದಿನ ಚಂದ್ರನ ಬಲ ಇರುವಂಥ ರಾಶಿಗಳು ಅಂತ ಹೇಳಿದ್ರೆ ಮಿಥುನ, ಸಿಂಹ, ತುಲಾ, ವೃಶ್ಚಿಕ, ಕುಂಭ ಮತ್ತು ಮೀನ. ಈ 6 ರಾಶಿಯವರಿಗೆ ಗೋಚಾರದಲ್ಲಿ ಚಂದ್ರನಿಂದ ಶುಭ ಫಲಗಳ ಯೋಗ ಇರುತ್ತೆ. ಇನ್ನು ಉಳಿದ 6 ರಾಶಿಯವರಿಗೆ ಮಿಶ್ರ ಫಲದ ಯೋಗ ಇರುತ್ತೆ. ಅದನ್ನು ಮುಂದೆ ದ್ವಾದಶ ರಾಶಿಯವರ ಫಲಾಫಲಗಳನ್ನು ನೋಡುವಂತಹ ಸಂದರ್ಭದಲ್ಲಿ ಮತ್ತಷ್ಟು ಹೆಚ್ಚಿನ ಮಾಹಿತಿಗಳನ್ನು ತಿಳ್ಕೊಳ್ಳೋಣ. ಇನ್ನು ಈ ದಿನದ ಹೊರಾದ ಅಧಿಪತಿ ಚಂದ್ರ. ಚಂದ್ರ ಅಂದರೆ ಮನಸ್ಸಿಗೆ ಕಾರಕ, ಅದಕ್ಕಾಗಿಯೇ ಚಂದ್ರನನ್ನು ಮನಕಾರಕ ಅಂತ ಹೇಳಿ ಕರೀತಾರೆ. ಹಾಗಾಗಿ ಈ ದಿನ ನಮ್ಮ ಮನಸ್ಸಿಗೆ, ನಮ್ಮ ಕಲ್ಪನೆಗೆ, ನಮ್ಮ ಮನಸ್ಸಿನ ಚಂಚಲತೆಗೆ, ಯಶಸ್ಸಿಗೆ ಕಾರಕನಾಗಿರುವಂಥವನು ಚಂದ್ರ. ಹಾಗಾಗಿ ನಮ್ಮ ಈ ದಿನದ ಕೆಲಸ ಕಾರ್ಯಗಳ
ಯಶಸ್ಸು ಯಾವುದನ್ನು ಆಧರಿಸಿದೆ ಅಥವಾ ಅವಲಂಬಿಸಿದೆ ಅಂತ ಹೇಳಿದ್ರೆ ನಮ್ಮ ಮನಸ್ಸನ್ನು ಅವಲಂಬಿಸಿರುವಂಥದ್ದು. ಅದರಿಂದಲೇ ಹಿರಿಯರು ಮನಸ್ಸಿದ್ದರೆ ಮಾರ್ಗ ಅಂತ ಹೇಳಿ ಒಂದು ಗಾದೆಯನ್ನು ಹುಟ್ಟು ಹಾಕಿದ್ದು. ಹಾಗಾಗಿ ಈ ದಿನ ನೀವು ಮನಸ್ಸು ಮಾಡಿದ್ರೆ ಏನನ್ನ ಬೇಕಾದರೂ ಸಾಧನೆ ಮಾಡ್ಬೋದು. ಆದರೆ ಮನಸ್ಸಿಲ್ಲ ಅಂತ ಹೇಳಿದ್ರೆ ಒಂದು ಹುಲ್ಲು ಕಡ್ಡಿಯನ್ನು ಕೂಡ ಈ ಕಡೆಯಿಂದ ಆ ಕಡೆಗೆ ಎತ್ತಿಡ್ಲಿಕ್ಕೆ ಸಾಧ್ಯ ಆಗಲ್ಲ. ಅಷ್ಟು ಸೋಮಾರಿತನ ಇರುತ್ತೆ. ಏಕೆಂದರೆ ಆ ಮನಸ್ಸು ಅನ್ನುವಂಥದ್ದು ಬಹಳ ಮುಖ್ಯವಾಗಿ ಈ ದಿನ ನಿಮ್ಮ ಪರಿವರ್ತನೆಗೆ ಕಾರಣ ಆಗುವಂಥದ್ದು. ವೇರ್ ದೆರ್ ಇಸ್ ಎ ವಿಲ್ ದೆರ್ ಇಸ್ ಎ ವೇ ಅನ್ನುವಂಥದ್ದು ಈ ಕಾರಣಕ್ಕಾಗಿಯೇ. ಇನ್ನು ಈ ದಿನ ಚಂದ್ರ ಸಂಚಾರಕ್ಕೆ ಮತ್ತು ಪ್ರಯಾಣಕ್ಕೆ ಕಾರಕನಾಗಿರುವಂಥವನು. ಹಾಗಾಗಿ ಈ ದಿನ ಮಾಡುವಂತಹ ಪ್ರಯಾಣ ಏನಿದೆ ಅದು ನಿಮ್ಮ ಉದ್ದೇಶಿತ ಗುರಿಯನ್ನು ಈಡೇರಿಸುತ್ತೆ. ಇನ್ನು ವಿಶೇಷವಾಗಿ ಹಾಲು, ನೀರು, ಎಣ್ಣೆ, ಪೆಟ್ರೋಲ್, ಕೆಮಿಕಲ್ಸ್ ಇತ್ಯಾದಿಗಳನ್ನು ಮಾರಾಟ ಮಾಡುವಂಥವ್ರಿಗೆ, ಖರೀದಿ ಮಾಡುವಂಥವ್ರಿಗೆ ಈ ದಿನ ಚೆನ್ನಾಗಿದೆ. ಏಕೆಂದರೆ ನಿಮ್ಮ ವ್ಯವಹಾರದಲ್ಲಿ ತುಂಬ ಅನುಕೂಲತೆಗಳ ಜೊತೆಗೆ ಲಾಭ ಕೂಡ ಇರುತ್ತೆ. ಹಾಗಾಗಿ ಈ ದಿನ ಚಂದ್ರನಿಂದ ನಿಮಗೆ ಮನಸ್ಸಿಗೆ ತುಂಬ ಸಂತೋಷ ತರುವಂತಹ ವಿಚಾರಗಳು ಕೂಡ ನಡೆಯುವಂಥದ್ದಿದೆ. ಅದರಲ್ಲೂ ಚಂದ್ರ ತಾಯಿಯನ್ನ ಮತ್ತು ಅತ್ತೆಯನ್ನ ಪ್ರತಿನಿಧಿಸುವಂಥದ್ದು. ಹಾಗಾಗಿ ಈ ದಿನ ವಿಶೇಷವಾಗಿ ನಿಮ್ಮ ತಾಯಿಯವರಿದ್ರೆ ಅಥವಾ ನಿಮ್ಮ ಅತ್ತೆಯವರಿದ್ರೆ ಅವರ ಒಂದು ಪ್ರೀತಿಯನ್ನು ಪಡ್ಕೊಳ್ಳಿಕ್ಕೆ ಅಥವಾ ಅವರ ಜೊತೆಯಲ್ಲಿ ಯಾವುದಾದ್ರೂ ಒಂದು ವಿಚಾರದ ಬಗ್ಗೆ ಮಾತುಕತೆ ನಡೆಸಲಿಕ್ಕೂ ಕೂಡ ಅವಕಾಶಗಳು ಸಿಕ್ಕುವಂಥ ಸಂದರ್ಭಗಳಿದೆ. ಒಟ್ಟಾರೆ ಈ ದಿನದ ಕೆಲಸ ಕಾರ್ಯಗಳು ಧನಾತ್ಮಕವಾಗಿದ್ದರೆ ಒಳ್ಳೆಯ ಫಲವನ್ನು ತರುತ್ತೆ. ಅದರಲ್ಲೂ ಈ ಚಟುವಟಿಕೆಗಳನ್ನು ನೀವು ಗುರುಹೋರಾದಲ್ಲಿ ಆರಂಭ ಮಾಡಿದ್ರೆ ಅದರಿಂದ ಕೂಡ ನಿಮಗೆ ಉತ್ತಮವಾದಂಥ ಫಲಿತಾಂಶಗಳು ಸಿಕ್ಕತ್ತೆ. ಹಾಗಾಗಿ ಈ ದಿನ ಗುರುಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 7:55 ಬೆಳಿಗ್ಗೆ 9:01 ಈ ಸಂದರ್ಭದಲ್ಲಿ ಸ್ವಲ್ಪ ರಾಹುಕಾಲ ಇರುತ್ತೆ. ಇದನ್ನು ನೋಡಿಕೊಂಡು ಅನುಸರಣೆ ಮಾಡಬೇಕಾಗತ್ತೆ. ಇನ್ನು ಈ ದಿನ ಅಪರಾಹ್ನ 3:36 ಸಂಜೆ 4:42 ಹಾಗೆ ರಾತ್ರಿ 10:30 ರಾತ್ರಿ 11:24 ಗುರುಹೋರ ಇರುವಂಥ ಸಮಯ. ಇದನ್ನು ನೀವು ನೋಡಿಕೊಂಡು ಅನುಸರಣೆ ಮಾಡಿ ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಶನಿ ಹೋರ ಏನಿದೆ ಇದು ಅಷ್ಟೊಂದು ಚೆನ್ನಾಗಿಲ್ಲ, ಅನ್ಫೇವರಬಲ್ ಆಗಿರುವಂಥದ್ದು. ಎಲ್ಲ ಕೆಲಸ ಕಾರ್ಯಗಳಿಗೂ ಕೂಡ ಈ ದಿನ ಶನಿ ಹೋರಾದಿಂದ ಸ್ವಲ್ಪ ನಿಧಾನವಾದಂಥ ಪ್ರಗತಿ ಇರುತ್ತೆ. ಅದಕ್ಕಾಗಿಯೇ ಕೆಲವೊಂದು ಪ್ರಮುಖವಾಗಿರುವಂಥ ಕೆಲಸ ಕಾರ್ಯಗಳನ್ನು ಆದಷ್ಟು ಶನಿ ಹೋರಾದಲ್ಲಿ ಆರಂಭ ಮಾಡಬೇಡಿ. ಏಕೆಂದರೆ ಕೆಲಸವೂ ನಿಧಾನ ಆಗುತ್ತೆ, ಬರುವಂಥ ಫಲಿತಾಂಶವೂ ಕೂಡ ತುಂಬ ತಡ ಆಗುತ್ತೆ. ಹಾಗಾಗಿ ನಿಮಗೆ ಬಹಳ ಬೇಗ ಫಲಿತಾಂಶಗಳು ಬೇಕು ಅನ್ನುವಂಥ ಒಂದು ಕಾತುರದಲ್ಲಿದ್ದಂಥವ್ರಿಗೆ ನಿರಾಸೆ ಆಗ್ಬಿಡುತ್ತೆ. ನಿಮ್ಮ ತಾಳ್ಮೆ ಪರೀಕ್ಷೆಗೆ ಒಳಪಡುತ್ತೆ. ಹಾಗಾಗಿನೇ ಈ ದಿನ ಶನಿ ಹೋರಾದಲ್ಲಿ ಕೆಲಸ ಕಾರ್ಯಗಳ ಆರಂಭ ಆಗುವಂಥದ್ದು ಅಷ್ಟೊಂದು ಕ್ಷೇಮ ಅಲ್ಲ. ಹಾಗಾಗಿ ಈ ದಿನ ಶನಿ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 6:50 ಬೆಳಿಗ್ಗೆ 7:55 ಇನ್ನು ಮಧ್ಯಾಹ್ನ 2:30 ಅಪರಾಹ್ನ 3:36 ಹಾಗೆ ರಾತ್ರಿ 9:36 ರಾತ್ರಿ 10:30 ಶನಿ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡಿಕೊಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಇರುವಂಥ ಕುಜ ಹೋರ ಏನಿದೆ ಇದು ಕೂಡ ಅಷ್ಟೊಂದು ಚೆನ್ನಾಗಿಲ್ಲ. ಅದರಲ್ಲೂ ರಿಯಲ್ ಎಸ್ಟೇಟ್ನಲ್ಲಿ ಕೆಲಸ ಮಾಡುವಂಥವ್ರಿಗೆ ನಿಮ್ಮ ಮನೆ, ಜಮೀನು, ಸೈಟು ಇತ್ಯಾದಿಗಳನ್ನು ಮಾರಾಟ ಮಾಡಬೇಕು ಅಥವಾ ಖರೀದಿ ಮಾಡಬೇಕು ಅನ್ನುವಂಥ ಉದ್ದೇಶ ಇಟ್ಕೊಂಡಿದ್ದಂಥವ್ರಿಗೆ ಈ ದಿನ ಅಷ್ಟೊಂದು ಒಳ್ಳೆಯ ದಿನ ಅಲ್ಲ. ಇನ್ನು ಈ ಮಾರಾಟಕ್ಕೆ ಸಂಬಂಧಪಟ್ಟಂತೆ ದಾಖಲೆ ಪತ್ರಗಳಿಗೆ ಸಹಿ ಮಾಡುವಂಥ ವಿಚಾರ, ಅಡ್ವಾನ್ಸ್ ಕೊಡುವಂಥ ವಿಚಾರ ಅಥವಾ ದಾಖಲೆ ಪತ್ರಗಳನ್ನು ಪಡ್ಕೊಳ್ಳುವಂಥ ವಿಚಾರ ಯಾವುದೇ ಇದ್ದರೂ ಈ ದಿನ ಇರುವಂಥ ಕುಜ ಹೋರಾದಲ್ಲಿ ಮಾಡಬೇಡಿ. ಏಕೆಂದರೆ ನಿಮಗೆ ಅಷ್ಟೊಂದು ಉತ್ತಮವಾದಂಥ ಫಲಿತಾಂಶವನ್ನು ತರಲ್ಲ. ಇನ್ನು ಈ ಪೊಲೀಸ್ ಇಲಾಖೆ, ಮಿಲಿಟರಿ ಇಲಾಖೆ, ಅಗ್ನಿಶಾಮಕ ದಳ ಅಥವಾ ಬಾರ್ಡರ್ ಸೆಕ್ಯೂರಿಟಿ ಫೋರ್ಸ್ ಇಲ್ಲಿ ಕೆಲಸ ಮಾಡುವಂಥವ್ರು, ಏಕೆಂದರೆ ಕೆಲವೊಮ್ಮೆ ಸಾಹಸದ ಕೆಲಸವನ್ನು ಮಾಡಬೇಕಾಗತ್ತೆ, ಪ್ರಾಣವನ್ನು ಪಣಕ್ಕಿಟ್ಟು ಕೆಲಸ ಮಾಡಬೇಕಾಗತ್ತೆ. ಅಂಥವರು ಕುಜ ಹೋರಾದಲ್ಲಿ ಸ್ವಲ್ಪ ಎಚ್ಚರಿಕೆಯಿಂದ ಇರಿ, ಸ್ವಲ್ಪ ತಟಸ್ಥರಾಗಿರುವಂಥದ್ದು ಉತ್ತಮ. ಹಾಗಾಗಿ ಈ ದಿನ ಕುಜ ಹೋರ ಇರುವಂಥ ಸಮಯ ಈ ದಿನ ಬೆಳಿಗ್ಗೆ 9:01 ಬೆಳಿಗ್ಗೆ 10:07 ಇನ್ನು ಅಪರಾಹ್ನ 4:42 ಸಂಜೆ 5:47 ಹಾಗೆ ರಾತ್ರಿ 11:24 ರಾತ್ರಿ 12:18 ಕುಜ ಹೋರ ಇರುವಂಥ ಸಮಯ. ಇದನ್ನು ಈ ದಿನ ಸ್ವಲ್ಪ ಅವಾಯ್ಡ್ ಮಾಡುವಂಥದ್ದು ಉತ್ತಮ. ಹಾಗಾಗಿ ಬಂಧುಗಳೇ, ನಿಮ್ಮ ಕೆಲಸ ಕಾರ್ಯಗಳನ್ನು, ನಿಮ್ಮ ಚಟುವಟಿಕೆಗಳನ್ನು ಆದಷ್ಟು ಶುಭ ಮುಹೂರ್ತದಲ್ಲೇ ಆರಂಭ ಮಾಡಿ. ಪ್ರತಿದಿನ ನೀವು
ಯಾವ ಸಮಯ ಚೆನ್ನಾಗಿದೆ ಅನ್ನುವಂಥದ್ದನ್ನು ತಿಳ್ಕೊಳ್ಬೇಕು. ಅದಕ್ಕಾಗಿಯೇ ಆಯಾ ದಿನದ ತಿಥಿ, ವಾರ, ನಕ್ಷತ್ರ, ಯೋಗ, ಕರಣ ಈ ಪಂಚ ಅಂಗಗಳ ಬಗ್ಗೆ ನೀವು ಮಾಹಿತಿಯನ್ನು ಪಡ್ಕೊಳ್ಬೇಕು. ಇದು ಪಂಚಾಂಗದಲ್ಲಿ ಸಿಕ್ಕತ್ತೆ. ಅದಕ್ಕಾಗಿಯೇ ನಿತ್ಯ ಪಂಚಾಂಗ ಶ್ರವಣ ಮಾಡಬೇಕು, ಇಲ್ಲ ಪಂಚಾಂಗವನ್ನು ಪಠಣ ಮಾಡಬೇಕು. ಅದೆರಡೂ ಸಾಧ್ಯ ಆಗಲಿಲ್ಲ ಅಂದರೆ ಸಿರಿಗನ್ನಡ ಸುದ್ದಿವಾಹಿನಿ ಪ್ರತಿನಿತ್ಯ ಪ್ರಸಾರ ಮಾಡುವಂತಹ ಈ ಪಂಚಾಂಗದ ವಿವರಗಳನ್ನು ಕೇಳಿಸ್ಕೊಳ್ಳಿ. ಇದರಲ್ಲಿ ನಿಮಗೆ ಬೇಕಾದಂತಹ ಎಲ್ಲ ಮಾಹಿತಿಗಳು ಕೂಡ ಸಿಕ್ಕತ್ತೆ. ಅದನ್ನು ನೀವು ಅನುಸರಣೆ ಮಾಡೋದ್ರಿಂದ ನಿಮ್ಮ ಪ್ರಯತ್ನ ಯಶಸ್ವಿಯಾಗುತ್ತೆ. ಹಾಗಾಗಿ ನೀವು ಅಂದುಕೊಂಡಂತಹ ಫಲಿತಾಂಶವನ್ನು ಪಡ್ಕೊಳ್ಬೇಕು ಅಂದರೆ ಈ ಪಂಚಾಂಗದಂತೆ ನಿಮ್ಮ ಕಾರ್ಯಚಟುವಟಿಕೆಗಳನ್ನು ಹೊಂದಾಣಿಕೆ ಮಾಡಿಕೊಳ್ಬೇಕಾಗತ್ತೆ. ಏಕೆಂದರೆ ಈ ಪಂಚಾಂಗ ನಿಮಗೆ ಮಾರ್ಗದರ್ಶಿಯಾಗಿರುತ್ತೆ. ಇದನ್ನು ಅನುಸರಣೆ ಮಾಡೋದ್ರಿಂದ ಸರ್ವ ವಿಧದಲ್ಲೂ ಕೂಡ ನಿಮಗೆ ಸಹಕಾರಿಯಾಗಿರುತ್ತೆ, ಒಳ್ಳೆಯದೇ ಆಗುತ್ತೆ. ಬಂಧುಗಳೇ, ಈ ದಿನ ಬಹಳ ವಿಶೇಷವಾಗಿರುವಂತಹ ದಿನ. ಏಕೆಂದರೆ ಈ ದಿನ ಏಕಾದಶಿಯ ತಿಥಿ ಇರುವಂಥದ್ದು. ಅದರಲ್ಲೂ ವೈಶಾಖ ಮಾಸದ ಶುಕ್ಲ ಪಕ್ಷದ ಏಕಾದಶಿ ಅಂದರೆ ಬಹಳ ವಿಶೇಷ. ಈ ದಿನದ ಏಕಾದಶಿಯನ್ನ ಮೋಹಿನಿ ಏಕಾದಶಿ ಅಂತ ಹೇಳಿ ಕರೆಯುವಂಥದ್ದಿದೆ. ಇಲ್ಲಿ ಭಗವಾನ್ ವಿಷ್ಣು ಮೋಹಿನಿ ರೂಪವನ್ನ ಧರಿಸಿದನೆಂದು ನಂಬಿರುವಂಥ ಒಂದು ದಿನ ಇದು. ಹಾಗೆ ಪಾಪ ಪರಿಹಾರಕ್ಕಾಗಿ ಮತ್ತೆ ಆತ್ಮೋದ್ಧಾರಕ್ಕಾಗಿ ಈ ದಿನ ಉಪವಾಸವನ್ನ ಆಚರಣೆ ಮಾಡಬೇಕು ಅನ್ನುವಂಥ ಒಂದು ಉಲ್ಲೇಖ ಕೂಡ ಇದೆ. ಹಾಗಾಗಿನೇ ಈ ದಿನ ವಿಷ್ಣು ಮೋಹಿನಿ ಅವತಾರವನ್ನು ತಾಳಿದಂಥದ್ದು ಬಹಳ ವಿಶೇಷ ಅಂತ ಅನ್ನಿಸ್ಕೊಂಡಿದೆ. ಏಕೆಂದ್ರೆ ಇಲ್ಲಿ ವಿಷ್ಣು ರಾಕ್ಷಸರಿಂದ ಅಮೃತವನ್ನ ಸಂರಕ್ಷಣೆ ಮಾಡಬೇಕು. ಅಂದ್ರೆ ಈ ಸಮುದ್ರ ಮಥನ ಕಾಲದಲ್ಲಿ ಬಂದಂತಹ ಅಮೃತ ಏನಿದೆ ಅದನ್ನ ದೇವತೆಗಳಿಗೆ ಮಾತ್ರ ತಲುಪುವಂತೆ ಮಾಡಬೇಕು. ಯಾವುದೇ ರಾಕ್ಷಸರ ಪಾಲು ಅದಾಗಬಾರ್ದು ಅನ್ನುವಂಥ ಒಂದು ವಿಚಾರದಲ್ಲಿ ವಿಷ್ಣು ಮೋಹಿನಿ ರೂಪವನ್ನ ತಾಳಿ ಈ ಅಮೃತವನ್ನ ಹಂಚುವಂಥ ಒಂದು ಕಾರ್ಯವನ್ನ ನಿರ್ವಹಣೆ ಮಾಡ್ತಾನೆ. ಈ ಸಂದರ್ಭದಲ್ಲಿ ಆಗುವಂಥ ಒಂದು ಸಣ್ಣ ಅವಘಡ ಏನಿದೆ, ಸುರ್ಭಾನು ಅನ್ನುವಂಥ ಒಬ್ಬ ರಾಕ್ಷಸ ದೇವತೆಗಳ ಸಾಲಿಗೆ ಬಂದು ಅವನು ಕೂಡ ಅಮೃತವನ್ನ ಸ್ವೀಕರಿಸ್ಬಿಡ್ತಾನೆ. ಅಮೃತವನ್ನ ಇನ್ನೇನು ಕುಡಿದು ಗಂಟಲಲ್ಲಿ ಇಳಿಬೇಕು, ಅಷ್ಟರ ಹೊತ್ತಿಗೆ ವಿಷ್ಣುವಿಗೆ ವಿಚಾರ ಗೊತ್ತಾಗಿ ತನ್ನ ಸುದರ್ಶನ ಚಕ್ರದಿಂದ ಆ ಸುರ್ಭಾನುವಿನ ತಲೆಯನ್ನ ಕಡಿದು ಬಿಡ್ತಾನೆ. ಹಾಗಾಗಿ ರುಂಡ ಮುಂಡಗಳು ಬೇರೆ ಬೇರೆ ಆಗತ್ತೆ. ಅಮೃತವನ್ನ ಕುಡಿದಿದ್ರಿಂದ ಆ ರಾಕ್ಷಸ ಅಮರನಾಗ್ಬಿಡ್ತಾನೆ. ಹಾಗಾಗಿನೇ ಆ ರುಂಡದ ಭಾಗವನ್ನ ರಾಹು ಎಂದು ಮತ್ತೆ ಆ ಮುಂಡದ ಭಾಗವನ್ನ ಕೇತು ಎಂದು ಕರೆಯಲಾಗುತ್ತೆ. ಹಾಗಾಗಿ ರಾಹು ಕೇತುಗಳ ಸೃಷ್ಟಿಯಾಗಿದ್ದು ಈ ಒಂದು ಹಿನ್ನೆಲೆಯಲ್ಲೇ. ಹಾಗಾಗಿನೇ ನವಗ್ರಹಗಳಲ್ಲಿ ವಿಶೇಷವಾದಂತಹ ಸ್ಥಾನಗಳನ್ನ ರಾಹು ಮತ್ತೆ ಕೇತುಗಳು ಪಡ್ಕೊಂಡಿದೆ ಅನ್ನುವಂತಹ ವಿಚಾರ ಈ ದಿನದ ಮೋಹಿನಿ ಏಕಾದಶಿಗೂ ಕೂಡ ಸಂಬಂಧವನ್ನ ಹೊಂದಿರುವಂಥದ್ದು. ಒಟ್ಟಾರೆ ಈ ದಿನ ಈ ಏಕಾದಶಿಯ ವ್ರತವನ್ನ ಮಾಡೋದ್ರಿಂದ ಮಾನಸಿಕ ಶಾಂತಿ ಲಭ್ಯವಾಗುತ್ತೆ. ಜೊತೆಗೆ ಮಾಡಿರುವಂತಹ ಪಾಪಗಳಿಂದ ಮುಕ್ತಿ ಸಿಕ್ಕತ್ತೆ, ಜೀವನದಲ್ಲಿ ಸಕಾರಾತ್ಮಕತೆ ಸಿಕ್ಕತ್ತೆ ಅನ್ನುವಂಥ ಒಂದು ನಂಬಿಕೆ ಇದೆ. ಆದ್ದರಿಂದಲೇ ಈ ದಿನ ಮಹಾಲಕ್ಷ್ಮಿಯನ್ನ ಮಹಾವಿಷ್ಣುವನ್ನ ಆರಾಧನೆ ಮಾಡಬೇಕು ಅನ್ನುವಂಥ ಒಂದು ವಿಚಾರ ಬಲವಾಗಿದೆ. ಇಲ್ಲಿ ಈ ದಿನದ ಉಪವಾಸಕ್ಕೆ ತುಂಬಾ ಮಹತ್ವ ಇದೆ. ಯಾಕೆಂದ್ರೆ ಅಮೃತವನ್ನ ಸ್ವೀಕರಿಸಬೇಕು ಅಂತಲೇ ದೇವತೆಗಳು ಮತ್ತೆ ರಾಕ್ಷಸರು ಕಾಯ್ತಾ ಇದ್ದಂತಹ ಸಂದರ್ಭ. ಅದರಲ್ಲೂ ಸರತಿಯ ಸಾಲಿನಲ್ಲಿ ನಿಂತು ಅಮೃತಕ್ಕಾಗಿ ಕಾಯ್ತಾ ಇದ್ರು. ಅಂದ್ರೆ ಏನೋ ಒಂದು ಒಳ್ಳೆಯ ಫಲ ಸಿಕ್ಕತ್ತೆ ಅನ್ನುವಂಥ ಒಂದು ನಿರೀಕ್ಷೆಯಲ್ಲಿದ್ರು. ಅದಕ್ಕಾಗಿನೇ ಅವರು ಗಂಟೆಗಟ್ಟಲೆ ದಿನಗಟ್ಟಲೆ ಅಮೃತವನ್ನ ಮೋಹಿನಿ ನೀಡುತ್ತಾಳೆ ಅನ್ನುವಂಥ ಒಂದು ಆಸೆಯಿಂದ ಕಾಯ್ತಾ ಇದ್ದಂತಹ ಸಂದರ್ಭ. ಅದೇ ರೀತಿಯಲ್ಲಿ ಈ ದಿನ ನಾವು ಕೂಡ ಭಗವಂತನ ಅನುಗ್ರಹ ಆಗತ್ತೆ ಅಂತ ಹೇಳಿ ಉಪವಾಸದಿಂದ ಕಾಯ್ತಾ ಇದ್ರೆ ಭಗವಂತನ ಅನುಗ್ರಹ ಬಹಳ ಬೇಗ ಉಂಟಾಗತ್ತೆ. ಅದರಲ್ಲೂ ಈ ದಿನ ಮಹಾಲಕ್ಷ್ಮಿ ಪ್ರಸನ್ನಲಾಗ್ತಾಳೆ ಬಹಳ ಬೇಗ ಅನ್ನುವಂಥ ಒಂದು ಉಲ್ಲೇಖ ಇದೆ. ಈ ಒಂದು ಹಿನ್ನೆಲೆಯಲ್ಲೇ ಈ ದಿನ ಸರಿಯಾದ ರೀತಿಯಲ್ಲಿ ಉಪವಾಸವನ್ನ ಆಚರಣೆ ಮಾಡಬೇಕು. ಇನ್ನು ನಾವು ತಿಳಿದೋ ತಿಳಿಯದೆಯೋ ಮಾಡಿರುವಂತಹ ಕೆಲವೊಂದು ತಪ್ಪುಗಳಿದೆ, ಕೆಲವೊಂದು ಪಾಪಗಳಿದೆ, ಕೆಲವೊಂದು ದುಷ್ಕೃತ್ಯಗಳಿದೆ. ಇದನ್ನ ನಿವಾರಣೆ ಮಾಡಿಕೊಳ್ಳಿಕ್ಕೆ ಈ ದಿನ ಮಹಾವಿಷ್ಣುವನ್ನ ಪ್ರಾರ್ಥನೆ ಮಾಡಿಕೊಳ್ಳೋದ್ರಿಂದ ಇದು ಸಾಧ್ಯವಾಗುತ್ತೆ. ಪಾಪಗಳು ನಿವಾರಣೆ ಆಗುತ್ತೆ. ಆದ್ದರಿಂದಲೇ ಈ ಅತ್ಯಂತ ಮಂಗಳಕರವಾದಂತಹ ಈ ಏಕಾದಶಿಯ ದಿನದಂದು ವಿಶೇಷ ಕಾರ್ಯಗಳನ್ನು ಮಾಡುವಂತಹ ಸಂಕಲ್ಪವನ್ನ ಮಾಡ್ಕೊಳ್ಬೋದು. ಅಂತಹ ಸಂಕಲ್ಪಗಳು ಅಮೃತದಂತೆ ಜೀವಂತವಾಗಿರುತ್ತೆ, ಅಮೃತದಂತೆ ನಮಗೆ ಚೇತೋಹಾರಿಯಾಗಿರುತ್ತೆ. ಅದೇ ನಮಗೆ ಒಂದು ಮೋಟಿವೇಶನ್ ಆಗಿ ಪರಿವರ್ತನೆ ಆಗುತ್ತೆ. ಹಾಗಾಗಿ ಈ ಒಂದು ಏಕಾದಶಿ ಅಂತಿಂತ ಏಕಾದಶಿ ಅಲ್ಲ. ಏಕೆಂದ್ರೆ ಮೋಹಿನಿ ರೂಪವನ್ನ ತಾಳಿ ವಿಷ್ಣು ರಾಕ್ಷಸರು ಮತ್ತು ದೇವತೆಗಳ ಮಧ್ಯೆ ಇದ್ದಂತಹ ಒಂದು ಜಗಳವನ್ನ ಪರಿಹಾರ ಮಾಡುವಂಥ ಒಂದು ಪ್ರಯತ್ನ ಆಯಿತು. ಅದಕ್ಕಾಗಿನೇ ಈ ದಿನ ನೀವು ಕೂಡ ಯಾರೊಂದಿಗಾದರೂ ಭಿನ್ನಾಭಿಪ್ರಾಯಗಳನ್ನು ಹೊಂದಿದ್ರೆ, ಮನಸ್ತಾಪಗಳನ್ನು ಹೊಂದಿದ್ರೆ, ಯಾವುದೇ ರೀತಿಯ ಕದನ ಅಥವಾ ಜಗಳಗಳು ವ್ಯಾಜ್ಯಗಳು ಇದ್ರೆ
ಅದನ್ನು ಪರಿಹಾರ ಮಾಡಿಕೊಳ್ಳುವಂಥ ಒಂದು ನಿಟ್ಟಿನಲ್ಲಿ ಪ್ರಯತ್ನ ಮಾಡ್ಬೋದು. ಅದು ಕೂಡ ನಿಮಗೆ ತುಂಬ ಧನಾತ್ಮಕವಾದಂತಹ ಫಲಿತಾಂಶವನ್ನು ತಂದುಕೊಡುತ್ತೆ. ಇನ್ನು ಈ ದಿನ ರಾಕ್ಷಸರಿಂದ ಅಪಹರಿಸಲ್ಪಟ್ಟಂತಹ ಈ ಅಮೃತ ಕಲಶವನ್ನ ಭಗವಾನ್ ವಿಷ್ಣು ಅಪ್ಸರೆಯಾಗಿ ಮೋಹಿನಿಯ ರೂಪವನ್ನ ತಾಳಿ ಅವರಿಂದ ಆ ಅಮೃತ ಕಲಶವನ್ನು ಕಸಿದುಕೊಂಡು ದೇವತೆಗಳಿಗೆ ಮತ್ತೆ ರಾಕ್ಷಸರಿಗೆ ಇಬ್ಬರಿಗೂ ಕೂಡ ಸಮಾನವಾಗಿ ಹಂಚುವ ಒಂದು ಭರವಸೆಯನ್ನು ಕೊಟ್ಟು ದೇವತೆಗಳಿಗೆ ಅಮೃತ ತಲುಪುವಂತೆ ಮಾಡಿದಂತಹ ಒಂದು ಕೀರ್ತಿ ಮೋಹಿನಿಗೆ ಸಲ್ಲತ್ತೆ. ಅದಕ್ಕಾಗಿನೇ ನಿಮಗೆ ಬರಬೇಕಾದಂತಹ ಯಾವುದೇ ರೀತಿಯ ಫಲಗಳಿರಲಿ, ಸ್ಥಿರಾಸ್ತಿಗಳಿರಲಿ, ಹಣಕಾಸಿನ ವಿಚಾರಗಳಿರಲಿ, ಸ್ಥಾನಮಾನಗಳಿರಲಿ, ಅಥವಾ ಯಾವುದೇ ಗೋಚರವಾದಂತಹ ವಸ್ತುಗಳಾಗಲಿ, ಅಗೋಚರವಾದಂತಹ ಶಕ್ತಿಗಳಾಗಲಿ ನಿಮಗೆ ಸಲ್ಲತ್ತೆ ಈ ದಿನದಲ್ಲಿ. ಏಕೆಂದರೆ ನಿಮ್ಮ ಪಾಲಿನಂಥದ್ದು, ನಿಮಗೆ ಸಲ್ಲಬೇಕಾಗಿರುವಂಥದ್ದು. ಅದಕ್ಕಾಗಿ ಈ ದಿನ ವಿಷ್ಣುವನ್ನ ನೀವು ಶ್ರದ್ಧಾ ಭಕ್ತಿಗಳಿಂದ ಆರಾಧನೆ ಮಾಡಿದ್ರೆ ಇಂಥ ಫಲಗಳು ನಿಮಗೆ ಸಿಕ್ಕೇ ಸಿಕ್ಕತ್ತೆ. ಇನ್ನು ಈ ನಂಬಿಕೆ ಅನ್ನುವಂಥದ್ದು ಬಹಳ ಮುಖ್ಯ. ಅದಕ್ಕಾಗಿನೇ ಈ ದಿನದಲ್ಲಿ ನಿಮ್ಮ ಉದ್ಯೋಗದಲ್ಲಾಗ್ಲಿ, ನಿಮ್ಮ ವ್ಯಾಪಾರದಲ್ಲಾಗ್ಲಿ ಸಂತೋಷವನ್ನ, ಸಮೃದ್ಧಿಯನ್ನ ಪಡ್ಕೊಳ್ಳಿಕ್ಕೆ ಮಹಾಲಕ್ಷ್ಮಿಯ ಅನುಗ್ರಹ ಬಹಳ ಚೆನ್ನಾಗಿ ಸಿಕ್ಕತ್ತೆ ಈ ದಿನದಲ್ಲಿ. ಹಾಗಾಗಿ ಈ ದಿನ ಏಕಾದಶಿಯ ತಿಥಿ ಇರುವವರೆಗೂ ಕೂಡ ಮಹಾವಿಷ್ಣುವಿನ ನಾಮಸ್ಮರಣೆಯನ್ನ ಮಾಡಿ ಸ್ತೋತ್ರವನ್ನ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ಆದರೆ ಈ ದಿನ ಈರುಳ್ಳಿ, ಬೆಳ್ಳುಳ್ಳಿ ಸೇವನೆ ಮಾಡುವಂಥದ್ದಾಗ್ಲಿ, ಮದ್ಯಪಾನ, ಮಾಂಸಾಹಾರ ಸೇವನೆ ಮಾಡುವಂಥದ್ದನ್ನಾಗ್ಲಿ ಮಾಡಬೇಡಿ. ಇನ್ನು ಅಕ್ಕಿಯಿಂದ ಮಾಡಿರುವಂಥ ಅನ್ನವನ್ನ ಈ ದಿನ ಉಪಯೋಗಿಸಬಾರ್ದು ಅನ್ನುವಂಥ ಒಂದು ವಿಚಾರ ಕೂಡ ಇದೆ. ಏಕೆಂದರೆ ಅಕ್ಕಿಯಲ್ಲಿ ಮುರ ಅನ್ನುವಂಥ ಒಬ್ಬ ರಾಕ್ಷಸ ಇರ್ತಾನೆ. ಅವನು ಅಕ್ಕಿಯಲ್ಲಿ ಅಡಗಿ ಕುಳಿತುಕೊಂಡಿದ್ದಂತಹ ಸಂದರ್ಭ. ಹಾಗಾಗಿ ಅಂಥ ಅಕ್ಕಿಯನ್ನ ಈ ದಿನ ಸೇವನೆ ಮಾಡಿದ್ರೆ ವಿಷ್ಣುವಿನ ಅವಕೃಪೆಗೆ ಪಾತ್ರವಾಗಬೇಕಾಗತ್ತೆ. ಹಾಗಾಗಿ ಅನ್ನದಿಂದ ಈ ದಿನ ದೋಷಗಳು ಉಂಟಾಗತ್ತೆ ಅನ್ನುವಂಥ ಒಂದು ವಿಚಾರ ಇದೆ. ಅದರ ಬದಲಿಗೆ ಉಪವಾಸ ಮಾಡುವಂಥವ್ರಿಗೇನೂ ತೊಂದರೆ ಇಲ್ಲ. ಆದರೆ ಉಪವಾಸ ಮಾಡಲಿಕ್ಕೆ ಸಾಧ್ಯ ಆಗಲ್ಲ. ಕೆಲವರು ಅನಾರೋಗ್ಯದಿಂದ ಇರ್ತಾರೆ, ವಯಸ್ಸಾದವರು ಇದ್ದಾರೆ, ಮಕ್ಕಳಿದ್ದಾರೆ, ಗರ್ಭಿಣಿಯರಿದ್ದಾರೆ. ಇಂಥವರು ಸಾತ್ವಿಕ ಆಹಾರವನ್ನು ಮಾತ್ರ ಸ್ವೀಕರಿಸಬೇಕು ಅನ್ನುವಂಥ ಒಂದು ವಿಚಾರ ಇದೆ. ಹಾಗಾಗಿ ಈ ದಿನ ಉಪವಾಸ ವ್ರತವನ್ನ ಮಾಡುವಂಥ ಸಂಕಲ್ಪವನ್ನ ಮಾಡಿಕೊಳ್ಬೇಕು. ಇನ್ನು ವಿಷ್ಣುವಿನ ವಿಗ್ರಹ ಇದ್ರೆ ಅಥವಾ ವಿಷ್ಣುವಿನ ಫೋಟೋ ಇದ್ರೆ ಈ ದಿನ ಆ ಒಂದು ವಿಗ್ರಹಕ್ಕೆ ಗಂಗಾ ಜಲದಿಂದ ಅಭಿಷೇಕವನ್ನ ಮಾಡಿ, ಫೋಟೋ ಇದ್ರೆ ಅದನ್ನ ನೀರಿನಿಂದ ಪ್ರೋಕ್ಷಣೆ ಮಾಡಿ ಶುದ್ಧೀಕರಣ ಮಾಡಬೇಕು. ಇನ್ನು ಈ ದಿನ ವಿಷ್ಣುವಿಗೆ ತುಳಸಿ ಹಾರವನ್ನ ಸಮರ್ಪಣೆ ಮಾಡಬೇಕು, ಶ್ರೀಗಂಧವನ್ನ ಲೇಪನ ಮಾಡಬೇಕು. ಜೊತೆಗೆ ತುಪ್ಪದ ದೀಪಗಳನ್ನ ಇಟ್ಟು ವಿಷ್ಣುವಿನ ವ್ರತ ಕಥೆಯನ್ನ ಓದಬೇಕು, ಸ್ತೋತ್ರಗಳನ್ನ ಪಠಣ ಮಾಡಿಕೊಳ್ಬೇಕು. ಹಾಗಾಗಿ ಈ ದಿನ ಮಹಾಲಕ್ಷ್ಮಿಯ ಜೊತೆಗೆ ಮಹಾವಿಷ್ಣುವನ್ನ ಆರಾಧನೆ ಮಾಡೋದ್ರಿಂದ ಇಬ್ಬರ ಅನುಗ್ರಹ ಬಹಳ ನೇರವಾಗಿ ನಮ್ಮನ್ನ ಶ್ರೀರಕ್ಷೆಯಾಗಿ ಕಾಪಾಡತ್ತೆ ಅನ್ನುವಂಥ ಉಲ್ಲೇಖ ಇದೆ. ಹಾಗಾಗಿ ಈ ದಿನ ಓಂ ನಮೋ ನಾರಾಯಣಾಯ ಅನ್ನುವಂಥ ಮಂತ್ರವನ್ನ 108 ಬಾರಿ ಪಠಣ ಮಾಡಿ, ಬೆಳಿಗ್ಗೆ ಮಾಡಿ, ಮಧ್ಯಾಹ್ನ ಮಾಡಿ, ಸಂಜೆ ಮಾಡಿ, ರಾತ್ರಿ ಈ ಮಂತ್ರವನ್ನ ಪಠಣ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಇನ್ನು ಶಾಂತಾಕಾರಂ ಭುಜಗಶಯನಂ ಪದ್ಮನಾಭಂ ಸುರೇಶಂ ವಿಶ್ವಾಧಾರಂ ಗಗನ ಸದೃಶಂ ಮೇಘವರ್ಣಂ ಶುಭಾಂಗಂ ಈ ಒಂದು ಸ್ತೋತ್ರವನ್ನು ಕೂಡ ಹೇಳ್ಕೊಳ್ಳುವಂಥದ್ದನ್ನ ಮರಿಬೇಡಿ. ಇನ್ನು ಈ ದಿನ ಹರೇ ಕೃಷ್ಣ ಮಂತ್ರವನ್ನ ಹೇಳ್ಕೊಳ್ಳುವಂಥದ್ದು, ವಿಷ್ಣು ತತ್ವ ಇರುವಂತಹ ಯಾವುದಾದ್ರೂ ಒಂದು ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬರುವಂಥದ್ದು ಮರೆಯದೆ ಮಾಡಿ. ಇನ್ನು ಮನೆಯಲ್ಲಿ ತುಳಸಿಯ ಗಿಡ ಇದ್ರೆ ಈ ದಿನ ತುಳಸಿ ಪೂಜೆಯನ್ನ ಮಾಡಿ. ಒಂದು ವೇಳೆ ಮನೆಯಲ್ಲಿ ತುಳಸಿ ಇಲ್ಲ ಅಂತ ಹೇಳಿದ್ರೆ ಈ ದಿನ ಮನೆಗೆ ತುಳಸಿಯನ್ನು ತರುವಂಥದ್ದು ಸರ್ವಶ್ರೇಷ್ಠ. ಏಕೆಂದ್ರೆ ಈ ದಿನ ಮಹಾಲಕ್ಷ್ಮಿಗೆ, ಮಹಾವಿಷ್ಣುವಿಗೆ ತುಳಸಿ ಅತ್ಯಂತ ಪ್ರಿಯವಾಗಿರುವಂತಹ ಒಂದು ವಸ್ತು. ಹಾಗಾಗಿ ಈ ದಿನ ತುಳಸಿ ಇಲ್ಲದೆ ಪೂಜೆ ಸಂಪನ್ನ ಆಗಲ್ಲ. ಹಾಗೆ ತುಳಸಿಯ ಪೂಜೆ ಮಾಡದೆ ಏಕಾದಶಿಯ ವ್ರತ ಸಂಪನ್ನ ಆಗಲ್ಲ. ಹಾಗಾಗಿ ಈ ದಿನ ಪ್ರತಿ ವಿಚಾರಕ್ಕೂ ಕೂಡ ತುಳಸಿ ಬೇಕೇ ಬೇಕು. ಇನ್ನು ಈ ದಿನ ದೇವರ ಪೂಜೆ ಮಾಡಿರುವಂತಹ ಈ ತುಳಸಿಯ ನಿರ್ಮಾಲ್ಯ ಏನಿದೆ ಅದು ಪ್ರಸಾದ. ಅದನ್ನ ನಿಮ್ಮ ಬಳಿ ಇಟ್ಕೊಳ್ಳಿ, ನಿಮ್ಮ ಜೇಬಿನಲ್ಲಿ ಇಟ್ಕೊಳ್ಳಿ, ನಿಮ್ಮ ಪರ್ಸಿನಲ್ಲಿ ಇಟ್ಕೊಳ್ಳಿ. ಹಾಗಾಗಿ ಈ ದಿನದ ಕೆಲಸ ಕಾರ್ಯಗಳು ವಿಶೇಷವಾದಂತಹ ಫಲವನ್ನು ಕೊಡುತ್ತೆ, ಕೆಲಸಗಳು ಸಂಪನ್ನ ಆಗುತ್ತೆ, ಕಾರ್ಯಸಿದ್ಧಿ ಉಂಟಾಗುತ್ತೆ. ಅದಕ್ಕಾಗಿನೇ ತುಳಸಿ ಒಂದು ದಳವಾದರೂ ಕೂಡ ನಿಮ್ಮ ಬಳಿ ಇರಲಿ ಈ ದಿನ. ಇದು ಉತ್ತಮವಾದಂತಹ ಒಂದು ಫಲದ ಜೊತೆಗೆ ಧನಾತ್ಮಕವಾದಂತಹ ಒಂದು ಮನಸ್ಥಿತಿಯನ್ನು ನಮಗೆ ತಂದು ಕೊಡುತ್ತೆ. ಇನ್ನು ಈ ಮೋಹಿನಿ ಏಕಾದಶಿಯ ಒಂದು ವಿಶೇಷತೆಯ ಬಗ್ಗೆ ಒಂದು ದಂತಕಥೆ ಕೂಡ ಇದೆ. ಪೌರಾಣಿಕ ನಂಬಿಕೆಯ ಪ್ರಕಾರ ಧನಪಾಲ ಅನ್ನುವಂಥ ಧರ್ಮನಿಷ್ಠನಾದಂಥ ವೈಶ್ಯ ಭದ್ರಾವತಿ ಅನ್ನುವಂಥ ನಗರದಲ್ಲಿ ವಾಸ ಮಾಡ್ತಾ ಇದ್ದ. ಅವನ ಕಿರಿಯ ಮಗ ದುಷ್ಟ ಬುದ್ಧಿ, ಅತ್ಯಂತ ದುಷ್ಟ ವ್ಯಕ್ತಿತ್ವವನ್ನ ಹೊಂದಿದ್ದ. ಮತ್ತೆ
ಈ ಕೆಟ್ಟ ಕಾರ್ಯಗಳಲ್ಲೇ ಕೂಡ ಅವನು ನಿರತನಾಗಿರುವಂಥವನು. ಹಾಗಾಗಿ ಅವನಿಗೆ ಒಳ್ಳೆಯದು, ಒಳ್ಳೆಯ ಕೆಲಸ, ಒಳ್ಳೆಯವರು ಅಂತ ಹೇಳಿದ್ರೆ ಆಗ್ತಾ ಇರಲಿಲ್ಲ. ಅಂತ ಒಂದು ಸಂದರ್ಭದಲ್ಲಿ ಅವನ ತಂದೆ ಮನಸ್ತಾಪದಿಂದಾಗಿ ಕುಟುಂಬದಿಂದ ಹೊರ ಹಾಕ್ಬಿಡ್ತಾನೆ. ಆಗ ದುಷ್ಟಬುದ್ಧಿ ಮನೆಯಿಂದ ಹೊರಟು ಅಲೆದಾಡ್ತಾ ಕೌಂಡಿನ್ಯ ಋಷಿಯ ಆಶ್ರಮಕ್ಕೆ ಬರ್ತಾನೆ. ಆ ಸಂದರ್ಭದಲ್ಲಿ ಋಷಿಗಳು ಆಶ್ರಮದಲ್ಲಿ ಇರ್ತಾರೆ. ಋಷಿಗಳಿಗೆ ವಂದಿಸಿ ತನ್ನ ವೃತ್ತಾಂತವನ್ನೆಲ್ಲ ತಿಳಿಸ್ತಾನೆ. ತನಗೆ ಒದಗಿ ಬಂದಂತಹ ಈ ಸ್ಥಿತಿಗೆ ಕಾರಣ ಏನು ಅಂತ ಹೇಳಿ ಕೇಳ್ಕೊಳ್ತಾನೆ. ಆಗ ತನ್ನ ತಪ್ಪಿಗೆ, ತನ್ನ ಪಾಪಗಳಿಗೆ ಪ್ರಾಯಶ್ಚಿತ್ತ ಮಾಡಿಕೊಳ್ಳುವಂತಹ ಒಂದು ಮಾರ್ಗವನ್ನ ಋಷಿಯ ಬಳಿ ಕೇಳ್ಕೊಳ್ತಾನೆ. ಆಗ ಋಷಿ ವೈಶಾಖ ಮಾಸದ ಶುಕ್ಲ ಪಕ್ಷದಂದು ಮೋಹಿನಿ ಏಕಾದಶಿ ಅನ್ನುವಂಥದ್ದು ಬರುತ್ತೆ. ಆ ದಿನ ನೀನು ಉಪವಾಸ ವ್ರತವನ್ನ ಮಾಡು, ವಿಷ್ಣುವನ್ನ ಸ್ಮರಣೆ ಮಾಡು, ನಿನ್ನ ಪಾಪಗಳು ನಿವಾರಣೆಯಾಗುತ್ತೆ, ನಿನ್ನ ದುಷ್ಟ ಬುದ್ಧಿ ಮಾರ್ಪಾಟಾಗತ್ತೆ ಅನ್ನುವಂಥ ಒಂದು ಸಲಹೆಯನ್ನ ಕೊಡ್ತಾರೆ. ಅದೇ ರೀತಿ ದುಷ್ಟ ಬುದ್ಧಿ ಸಂಪೂರ್ಣವಾದಂತಹ ಭಕ್ತಿಯಿಂದ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾನೆ. ಆ ದಿನ ಕಟ್ಟ ಉಪವಾಸ ಇರ್ತಾನೆ, ನಿರ್ಜಲ ಉಪವಾಸ ಇರ್ತಾನೆ. ಜೊತೆಗೆ ವಿಷ್ಣುವನ್ನ ಸದಾ ಸರ್ವದ ಆರಾಧನೆ ಮಾಡ್ತಾ ಇರ್ತಾನೆ, ಸ್ಮರಣೆ ಮಾಡ್ತಾ ಇರ್ತಾನೆ. ಇದರಿಂದ ಅವನ ಭಕ್ತಿಗೆ ಮೆಚ್ಚಿದಂತಹ ಭಗವಂತ ಅವನ ಎಲ್ಲ ಪಾಪಗಳನ್ನು ಕೂಡ ನಿವಾರಣೆ ಮಾಡಿಬಿಡ್ತಾನೆ. ಹಾಗೆ ಕೊನೆಗೆ ಆ ದುಷ್ಟ ಬುದ್ಧಿ ತನ್ನ ಕೆಟ್ಟತನವನ್ನ ಬಿಟ್ಟು ಒಳ್ಳೆಯ ತನದಿಂದ ರೂಪಾಂತರಗೊಳ್ತಾನೆ. ಮತ್ತೆ ತಂದೆ ಮನೆಗೆ ಬಂದು ತನಗೆ ಉಂಟಾದಂತಹ ಎಲ್ಲ ಅನುಭವಗಳನ್ನು ಕೂಡ ಹೇಳ್ಕೊಳ್ತಾನೆ. ಇದರಿಂದ ಆ ಕುಟುಂಬದಲ್ಲೇ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗುತ್ತೆ. ಅದಕ್ಕಾಗಿ ಯಾರು ಈ ದಿನ ಏಕಾದಶಿಯ ವ್ರತವನ್ನ ಆಚರಣೆ ಮಾಡ್ತಾರೆ, ಉಪವಾಸವನ್ನ ಮಾಡ್ತಾರೆ, ಭಗವಂತನ ನಾಮಸ್ಮರಣೆಯನ್ನ ಮಾಡ್ತಾರೆ, ಅಂಥವ್ರಿಗೆ ಸಮೃದ್ಧಿ ಉಂಟಾಗುತ್ತೆ, ಸುಖ, ಶಾಂತಿ, ನೆಮ್ಮದಿ ಇರುತ್ತೆ. ಕುಟುಂಬದಲ್ಲೂ ಕೂಡ ಉತ್ತರೋತ್ತರವಾದ ಅಭಿವೃದ್ಧಿಯನ್ನ ಕಾಣಲಿಕ್ಕೆ ಸಾಧ್ಯವಾಗುತ್ತೆ. ಹಾಗಾಗಿ ಬಂಧುಗಳೇ, ಈ ದಿನ ನೀವು ಕೂಡ ಭಗವಂತನ ದರ್ಶನ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ವಿಷ್ಣು ತತ್ವ ಇರುವಂತಹ ದೇವಾಲಯಕ್ಕೆ ಹೋಗಿ ಭಗವಂತನ ಸೇವೆ ಮಾಡಿ, ದರ್ಶನ ಮಾಡಿ, ಸ್ವಲ್ಪ ಪೂಜೆಗೆ, ಅರ್ಚನೆಗೆ ತುಳಸಿಯನ್ನು ಕೊಟ್ಟು ಬನ್ನಿ, ನಿಮಗೆ ಒಳ್ಳೆಯದಾಗತ್ತೆ. ಹಾಗಾಗಿ ಈ ಮೋಹಿನಿ ಏಕಾದಶಿ ನಿಮಗೆ ಒಳ್ಳೆಯದನ್ನೇ ತರಲಿ. ಭಗವಂತ ಮೋಹಿನಿ ರೂಪವನ್ನು ತಾಳಿದಂತಹ ಒಂದು ಉದ್ದೇಶ, ಅದು ಯಾವ ರೀತಿಯ ಪ್ರತಿಫಲವನ್ನ ನಮ್ಮೆಲ್ಲರ ಮೇಲೆ ಉಂಟು ಮಾಡುತ್ತೆ ಅನ್ನುವಂತಹ ವಿಚಾರವನ್ನ ಮತ್ತೊಮ್ಮೆ ಮನನ ಮಾಡ್ಕೊಳ್ಳಿ, ಒಳ್ಳೆಯದಾಗತ್ತೆ. ಬಂಧುಗಳೇ, ಇನ್ನು ಮುಂದೆ ದ್ವಾದಶ ರಾಶಿಯವರ ಗೋಚಾರ ಫಲಗಳು ಹೇಗಿವೆ ನೋಡೋಣ ಬನ್ನಿ. ಮೊದಲಿಗೆ ಮೇಷರಾಶಿ. ಮೇಷರಾಶಿಯವರಿಗೆ ಈ ದಿನ ಪಂಚಮದಲ್ಲಿ ಇರುವಂತಹ ಚಂದ್ರನಿಂದ ಮಿಶ್ರ ಫಲಗಳಿರುವಂತಹ ಸಂದರ್ಭ. ಹಾಗಾಗಿ ನಿಮ್ಮ ಯಾವುದೇ ಕೆಲಸ ಕಾರ್ಯಗಳಲ್ಲೂ ಕೂಡ ಈ ದಿನ ನಿಮ್ಮ ಯೋಜನೆಯಂತೆ ಫಲಿತಾಂಶಗಳು ಸಿಕ್ಕಲ್ಲ. ನೀವು ಬಹಳಷ್ಟು ಶ್ರಮ ಪಡ್ತೀರಿ, ಆದರೆ ಶ್ರಮಕ್ಕೆ ತಕ್ಕ ಫಲ ಅನ್ನುವಂಥದ್ದು ಸಿಕ್ಕದೇ ಇದ್ದಾಗ ಸ್ವಲ್ಪ ನಿರಾಶೆಯ ಛಾಯೆ ಈ ದಿನ ನಿಮ್ಮನ್ನು ಕಾಡುತ್ತೆ. ಇನ್ನು ಈ ದಿನ ನಿಮ್ಮ ಮನಸ್ಥಿತಿ ಸ್ವಲ್ಪ ಕಿರಿಕಿರಿಯಿಂದಲೇ ಇರುವಂಥದ್ದು. ಏಕೆಂದರೆ ಕೆಲವರು ಆಡಿರುವಂಥ ಮಾತುಗಳಿರ್ಬೋದು, ಅಥವಾ ನಿಮ್ಮ ಕಾರ್ಯವೈಖರಿಯ ಬಗ್ಗೆ ಕೆಲವರ ಟೀಕೆಗಳಿರ್ಬೋದು, ನಿಮ್ಮ ಮನಸ್ಸಿನಲ್ಲಿ ಅದು ಗುಂಗಿ ಹುಳುವಿನಂತೆ ಕೊರೀತಾ ಇರುತ್ತೆ ಈ ದಿನ. ಹಾಗಾಗಿನೇ ಅಂಥವರ ಮೇಲೆ ಈ ದಿನ ನೀವು ಸೇಡು ತೀರಿಸಿಕೊಳ್ಳುವಂಥ ಒಂದು ಮನೋಭಾವದಲ್ಲೂ ಕೂಡ ಇರ್ತೀರಿ. ಆದರೆ ಮಾತಿನ ಚಕಮಕಿಗಾಗಲಿ, ವಾದ ವಿವಾದಗಳಿಗಾಗಲಿ ಅವಕಾಶ ಕೊಡಬೇಡಿ. ಮತ್ತೊಮ್ಮೆ ನಿಮಗೆ ಈ ಮನಸ್ಥಿತಿ, ಕಿರಿಕಿರಿಯ ಸಂದರ್ಭವನ್ನು ಅನುಭವಿಸಬೇಕಾಗುತ್ತೆ, ಎಚ್ಚರಿಕೆ. ಇನ್ನು ಈ ದಿನ ನಿಮ್ಮ ಆಲೋಚನಾ ಶಕ್ತಿಯ ಮೇಲೆ ನೀವು ನಂಬಿಕೆಯನ್ನು ಇಟ್ಟುಕೊಂಡು ಮುಂದುವರಿಯುವಂಥದ್ದು ಉತ್ತಮ. ಏಕೆಂದರೆ ನಿಮ್ಮ ಮನಸ್ಸೇ ಈ ದಿನ ನಿಮ್ಮ ಕೆಲಸ ಕಾರ್ಯಗಳ ಸಕ್ಸಸ್ಗೆ ಕಾರಣವಾಗಿರುವಂಥದ್ದು. ಹಾಗಾಗಿ ಅಂಥ ಮನಸ್ಸನ್ನು ಚೆನ್ನಾಗಿಟ್ಕೊಳ್ಳಿ. ಇನ್ನು ಈ ದಿನ ನೀವು ಏನನ್ನ ಯೋಜನೆ ಮಾಡ್ತೀರಿ, ಏನನ್ನ ಕಲ್ಪನೆ ಮಾಡ್ತೀರಿ ಅಥವಾ ಊಹೆ ಮಾಡ್ಕೊಳ್ತೀರಿ, ಅಂಥದ್ದನ್ನು ಧೈರ್ಯದಿಂದ ಕಾರ್ಯರೂಪಕ್ಕೆ ತರುವಂಥ ಒಂದು ಕೆಲಸವನ್ನು ಮಾಡಬೇಕಾಗತ್ತೆ. ಇಲ್ಲಿ ಧೈರ್ಯ ನಿಮಗೆ ಬಹಳ ಮುಖ್ಯ, ಆತ್ಮವಿಶ್ವಾಸ ಬಹಳ ಮುಖ್ಯ. ಅದೆರಡೂ ಇಲ್ಲ ಅಂತ ಹೇಳಿದ್ರೆ ಈ ದಿನದ ಕೆಲಸಗಳು ಮುಂದೆ ಸಾಗಲ್ಲ. ಅದಕ್ಕಾಗಿಯೇ ಈ ದಿನ ಅಂಥ ಕೆಲಸಗಳ ಬಗ್ಗೆ ಸಂಪೂರ್ಣವಾದಂತಹ ವಿಚಾರಗಳನ್ನು ತಿಳ್ಕೊಳ್ಳಿ, ಮಾಹಿತಿಯನ್ನು ತಿಳ್ಕೊಳ್ಳಿ, ನಂತರದಲ್ಲಿ ಕೆಲಸವನ್ನು ಆರಂಭ ಮಾಡಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಉದ್ಯೋಗಕ್ಕಾಗಿ, ವ್ಯಾಪಾರಕ್ಕಾಗಿ ಸ್ವಲ್ಪ ಓಡಾಟ, ಆ ಓಡಾಟ ಅನ್ನೋದಕ್ಕಿಂತ ಅಲೆದಾಟ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಈ ದಿನ ಫಲಿತಾಂಶಗಳೇನಿದೆ ಅಥವಾ ನಿಮ್ಮ ಪ್ರಯತ್ನಕ್ಕೆ ಬರುವಂತಹ ಫಲಗಳೇನಿದೆ ಅದು ಮಧ್ಯಮ ಪ್ರಮಾಣದಲ್ಲಿರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಯಾವುದೇ ಸಂದರ್ಭದಲ್ಲೂ ಕೂಡ ಆತುರದ ನಿರ್ಧಾರಗಳನ್ನು ತೆಗೆದುಕೊಳ್ಳುವಂಥದ್ದು ಒಳ್ಳೆಯದಲ್ಲ, ಸ್ವಲ್ಪ ಜಾಗ್ರತೆ. ಇನ್ನು ಮಕ್ಕಳ ವಿಚಾರದಲ್ಲಿ, ಮಕ್ಕಳ ಆರೋಗ್ಯದ ವಿಚಾರದಲ್ಲಿ ಸ್ವಲ್ಪ ಕಾಳಜಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ಮಹಾವಿಷ್ಣುವನ್ನು
ಪ್ರಾರ್ಥನೆ ಮಾಡ್ಕೊಳ್ಳಿ, ಮಹಾವಿಷ್ಣುವನ್ನ ದರ್ಶನ ಮಾಡ್ಕೊಳ್ಳಿ, ಸ್ತೋತ್ರ ಹೇಳ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಷಭ ರಾಶಿ. ವೃಷಭ ರಾಶಿಯವರಿಗೂ ಕೂಡ ಈ ದಿನ ಮಧ್ಯಮ ಫಲದ ಯೋಗ ಇರುವಂಥದ್ದು. ಚಂದ್ರ 4ರ ಸ್ಥಾನದಲ್ಲಿದ್ದಾನೆ, ಸುಖ ಸ್ಥಾನ ಇದು. ಸುಖ ಪಡುವಂಥ ಎಲ್ಲ ಅವಕಾಶಗಳು ಕೂಡ ಇದೆ, ಆದರೆ ಯೋಗ ಮಾತ್ರ ಇಲ್ಲ. ಎಲ್ಲವೂ ಇದೆ, ಏನೂ ಇಲ್ಲ ಅನ್ನುವಂಥ ಒಂದು ಪರಿಸ್ಥಿತಿಯಲ್ಲಿ ಈ ದಿನ ನೀವು ಇರಬೇಕಾಗತ್ತೆ. ಹಾಗಾಗಿ ಸಹಾಯ ಮಾಡುವಂಥ ಬಂಧುಗಳಿದ್ದಾರೆ, ನಿಮಗೆ ಸಹಕರಿಸುವಂತಹ ಸ್ನೇಹಿತರಿದ್ದಾರೆ, ಅರ್ಥ ಮಾಡಿಕೊಳ್ಳುವಂತಹ ಕುಟುಂಬಸ್ಥರಿದ್ದಾರೆ, ಪತಿ ಅಥವಾ ಪತ್ನಿ, ನಿಮ್ಮ ಪ್ರೀತಿ ಪಾತ್ರರು ಎಲ್ಲರೂ ಕೂಡ ಇದ್ರೂ ಕೂಡ ಯಾವುದೂ ಸಮಯಕ್ಕೆ ಸರಿಯಾಗಿ ನಿಮಗೆ ಅನುಕೂಲಕ್ಕೆ ಸಿಕ್ಕಲ್ಲ. ಹಾಗಾಗಿ ಈ ದಿನ ಯಾರಿಂದಲೂ ಕೂಡ ಹೆಚ್ಚಿನ ನಿರೀಕ್ಷೆಗಳನ್ನ ಇಟ್ಕೊಳ್ಬೇಡಿ, ಯಾರ ಮೇಲೂ ಕೂಡ ಈ ದಿನ ಹೆಚ್ಚಿನ ಅವಲಂಬನೆಯನ್ನ ಇಟ್ಕೊಳ್ಬೇಡಿ. ಡಿಪೆಂಡೆನ್ಸಿ ಅನ್ನುವಂಥದ್ದು ಬೇಡ. ಇನ್ನು ಈ ದಿನ ಹಣಕಾಸಿನ ವಿಚಾರ, ಅದು ತೀರಾ ಸಣ್ಣ ಪುಟ್ಟ ಕಾರಣಗಳಿಗಾಗಿ ಈ ಚರ್ಚೆಗಳು ಆರಂಭ ಆಗುವಂತಹ ವಿಚಾರ. ಇಲ್ಲಿ ಮನೆಯಲ್ಲಿ ನಡೆಯುವಂಥ ಇಂಥ ವಿದ್ಯಮಾನಗಳು ಸ್ವಲ್ಪ ಭಿನ್ನಾಭಿಪ್ರಾಯಕ್ಕೆ ಕಾರಣ ಆಗುತ್ತೆ. ಹಣದ ವಿಚಾರಕ್ಕೆ ಈ ದಿನ ಮನಸ್ತಾಪಗಳಾಗುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ಈ ಮನಸ್ತಾಪ ಏನಿದೆ ಅದು ತೊಂದರೆಗೆ ಪರಿವರ್ತನೆ ಆಗುವಂಥ ಸಾಧ್ಯತೆ ಇದೆ. ಹಾಗಾಗಿ ನೀವು ನಿರೀಕ್ಷೆ ಮಾಡದೇ ಇರುವಂತಹ ಒಂದು ಸ್ಥಿತಿಯನ್ನ ಇದರಿಂದ ತಲುಪಲಿಕ್ಕೆ ಸಾಧ್ಯ ಇರುತ್ತೆ. ಮುಂದೆ ಇದನ್ನು ದುರಸ್ತಿ ಮಾಡಿಕೊಳ್ಳುವಂಥದ್ದು ಸ್ವಲ್ಪ ಕಷ್ಟ ಆಗುತ್ತೆ, ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಪ್ರಯತ್ನಗಳೇನಿದೆ ಅದರಲ್ಲೂ ಪ್ರೀತಿ ಪ್ರೇಮದ ವಿಚಾರವಾಗಿ ನೀವು ಮಾಡುವಂತಹ ಪ್ರಯತ್ನಗಳು ನಿರಾಸೆಯನ್ನು ತರುತ್ತೆ. ಹಾಗಾಗಿ ತುಂಬ ಆಸೆ ಪಟ್ಟು ಇಷ್ಟಪಟ್ಟು ಇಂಥ ಕೆಲಸ ಆಗಲಿ, ಈ ಒಂದು ಸನ್ನಿವೇಶ ಬರಲಿ ಅಂತ ಹೇಳಿ ಪ್ರಯತ್ನ ಮಾಡ್ತೀರಿ, ಆದರೆ ಅದು ಈ ದಿನ ನಿಮಗೆ ಬರಲ್ಲ. ಹಾಗಾಗಿನೇ ಈ ದಿನ ಅನಿರೀಕ್ಷಿತವಾದಂಥ ವಾತಾವರಣ ಬರುವಂಥದ್ದು, ಅದಕ್ಕೆ ನೀವು ಹೊಂದಾಣಿಕೆ ಮಾಡಿಕೊಳ್ಬೇಕು. ನೀವು ಬಯಸಿದ್ದು ಯಾವಾಗ ಸಿಕ್ಕಲ್ಲ, ಹಾಗಾಗಿ ಸಿಕ್ಕಿರುವಂಥದ್ದೇ ನಿಮ್ಮ ಬಯಕೆ ಅಂತ ಹೇಳಿ ಪರಿವರ್ತನೆ ಮಾಡಿಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ, ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಈ ಪಾರ್ಟ್ನರ್ಶಿಪ್ಪಲ್ಲಿ ಮಾಡುವಂಥ ವ್ಯವಹಾರಗಳಿದ್ದ ಸ್ವಲ್ಪ ಜಾಗ್ರತೆಯಿಂದ ಇರಿ. ವ್ಯಾಪಾರ ವ್ಯವಹಾರಗಳಲ್ಲಿ ಈ ದಿನ ಸ್ವಲ್ಪ ನಿಧಾನಗತಿಯ ಪ್ರಗತಿ ಇರುತ್ತೆ. ಒಮ್ಮಿಂದೊಮ್ಮೆಲೆ ನಿಮಗೆ ಲಾಭವೂ ಸಿಕ್ಕಲ್ಲ, ವ್ಯಾಪಾರದ ವಿಸ್ತರಣೆಯೂ ಕೂಡ ಆಗಲ್ಲ. ಹಾಗಾಗಿ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಸಂಯಮದಿಂದ ಇರುವಂಥದ್ದನ್ನು ರೂಢಿಸ್ಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನ ಸ್ಮರಣೆ ಮಾಡ್ಕೊಳ್ಳಿ. ಈ ದಿನ ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಬನ್ನಿ, ಸ್ವಲ್ಪ ತುಳಸಿಯನ್ನು ಅರ್ಚನೆಗೆ ಕೊಟ್ಟು ಬನ್ನಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 6. ಮಿಥುನ ರಾಶಿ. ಮಿಥುನ ರಾಶಿಯವರಿಗೆ ಈ ದಿನ ತೃತೀಯದಲ್ಲಿ ಚಂದ್ರ ಇರುವಂಥ ದಿನ. ಇದು ಕೀರ್ತಿ ಸ್ಥಾನದಲ್ಲಿ ಚಂದ್ರ ಇದ್ದಾಗ ಕೆಲಸ ಕಾರ್ಯಗಳನ್ನು ಮಾಡುವಂಥ ಉತ್ಸಾಹ ಜಾಸ್ತಿ ಇರುತ್ತೆ. ಆ ಉತ್ಸಾಹದಿಂದಲೇ ಕೆಲಸಗಳು ಮುಂದುವರಿಯುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಫಲಿತಾಂಶ ನಿಮಗೆ ಸಾಮಾಜಿಕ ಸ್ಥಾನಮಾನವನ್ನು ಭದ್ರಗೊಳಿಸುತ್ತೆ. ಹಾಗಾಗಿ ಈ ದಿನ ಒಂದು ಚೈನ್ ರಿಯಾಕ್ಷನ್ ಥರ ಒಂದು ಕೆಲಸ ಸರಿಯಾದ ರೀತಿಯಲ್ಲಿ ತುಂಬ ಪಾಸಿಟಿವ್ ಆಗಿ ಆರಂಭ ಆದರೆ ಅದರ ಕೊನೆಯ ಫಲಿತಾಂಶ ಕೂಡ ಪಾಸಿಟಿವ್ ಆಗೇ ಇರುತ್ತೆ. ಒಂದು ವೇಳೆ ಅದು ಆರಂಭಿಕ ಅಡೆತಡೆಗಳಿಂದ ಕೂಡಿದ್ರೆ ಕೊನೆಯವರೆಗೂ ಕೂಡ ಅಡೆತಡೆಗಳೇ ಇರುವಂಥದ್ದು, ಕೆಲಸಗಳು ಸ್ಮೂತಾಗಿ ಆಗಲ್ಲ. ಇಂಥ ಒಂದು ಸನ್ನಿವೇಶದಲ್ಲಿ ನಿಮ್ಮ ಮನಸ್ಸು ನಿಮ್ಮ ಕೆಲಸ ಕಾರ್ಯಗಳನ್ನೇ ಆಧರಿಸಿರುವಂಥದ್ದು. ಹಾಗಾಗಿ ಅದರ ಪ್ರಗತಿ ಇರ್ಬೋದು, ಅದರ ಫಲಿತಾಂಶ ಇರ್ಬೋದು, ಅದನ್ನು ಬಹಳ ತೀವ್ರವಾಗಿ ತೀಕ್ಷ್ಣವಾಗಿ ನೀವು ನಿರೀಕ್ಷೆಯಲ್ಲಿ ಇಟ್ಕೊಂಡಿರ್ತೀರಿ. ಒಳ್ಳೆಯ ಫಲಿತಾಂಶ ಅನ್ನುವಂಥದ್ದು ಬಂದರೆ ಮನಸ್ಸಿಗೆ ಸಮಾಧಾನ, ಇಲ್ಲ ಅಂತ ಹೇಳಿದ್ರೆ ಪಶ್ಚಾತ್ತಾಪ ಪಡುವಂಥ ಸಂದರ್ಭ. ಒಟ್ಟಾರೆ ಈ ದಿನ ನಿಮ್ಮ ಮನಸ್ಸಿನಂತೆ ಪರಿಸ್ಥಿತಿಗಳು ನಿಮಗಾಗಿ ತೆರೆದುಕೊಳ್ಳುತ್ತೆ. ಅದಕ್ಕಾಗಿಯೇ ಪಾಸಿಟಿವ್ ಆಗಿರಿ, ಧನಾತ್ಮಕವಾದಂತಹ ವ್ಯಕ್ತಿಗಳ ಜೊತೆಯಲ್ಲಿ ಮಾತ್ರ ಈ ದಿನ ಇರಿ, ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ನಿಮ್ಮ ಅಗತ್ಯಗಳಿಗೆ ನಿಮ್ಮ ಸ್ನೇಹಿತರಿಂದ ನೆರವು ಸಿಕ್ಕುವಂಥದ್ದು ಇದೆ. ನೀವು ಏನನ್ನು ಬಯಸ್ತೀರೋ ಅಂಥದ್ದು ಈ ದಿನ ನಿಮಗೆ ಸಿಕ್ಕತ್ತೆ. ಕುಟುಂಬ ಸದಸ್ಯರ ಸಹಾಯ ನಿಮಗೆ ಸಕಾಲಕ್ಕೆ ಸಿಕ್ಕುವಂಥ ಸಾಧ್ಯತೆಗಳು ಕೂಡ ಇದೆ. ಇದರಿಂದ ಕೆಲಸ ಕಾರ್ಯಗಳಲ್ಲಿ ಕೆಲವೊಂದು ಪರಿಸ್ಥಿತಿಗಳಲ್ಲಿ ತುಂಬ ಆಶಾದಾಯಕವಾಗಿ ಇರ್ತೀರಿ. ತುಂಬ ಹೋಪ್ಸ್ ಇದೆ, ಎಕ್ಸ್ಪೆಕ್ಟೇಷನ್ ಚೆನ್ನಾಗಿದೆ ಈ ದಿನ. ಇನ್ನು ಈ ದಿನ ದೈವಿಕ ಸೇವಾ ಚಟುವಟಿಕೆಗಳಲ್ಲಿ ತೊಡಗಿಸ್ಕೊಳ್ಳುವಂತಹ ಒಂದು ಆಸಕ್ತಿ ಕೂಡ ಇರುತ್ತೆ. ಹಾಗಾಗಿನೇ ಈ ದಿನ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿ, ಮಹಾವಿಷ್ಣುವನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ಜೊತೆಗೆ ಮಹಾಗಣಪತಿಯ ಆರಾಧನೆ ಕೂಡ ಈ ದಿನ ನಿಮಗೆ ಬಹಳ ಮುಖ್ಯ. ಏಕೆಂದರೆ ಕೆಲಸ ಕಾರ್ಯಗಳು ನಿರ್ವಿಘ್ನವಾಗಿ ನೆರವೇರಬೇಕು ಅನ್ನುವಂಥ ಒಂದು ಹಿನ್ನೆಲೆಯಲ್ಲಿ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ,
ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕರ್ಕಾಟಕ ರಾಶಿ. ಕರ್ಕಾಟಕ ರಾಶಿಯವರಿಗೆ ಈ ದಿನ ಮಿಶ್ರ ಫಲಗಳಿರುವಂಥ ದಿನ. ದ್ವಿತೀಯದಲ್ಲಿ ಚಂದ್ರ ಇದ್ದಾಗ ಮನಸ್ಸಿಗೆ ಹಣಕಾಸಿನ ವಿಚಾರದಲ್ಲಿ ತುಂಬ ಚಿಂತೆ ಇರುತ್ತೆ. ಹಣವನ್ನು ಹೇಗೆ ಹೊಂದಿಸಬೇಕು, ಹಾಗೆ ಆ ಒಂದು ಯೋಜನೆಯನ್ನು ಯಾವ ರೀತಿಯಲ್ಲಿ ನೀವು ಪ್ರಗತಿಯಲ್ಲಿ ಇಟ್ಕೊಳ್ಬೇಕು ಅನ್ನೋಂಥದ್ರ ಬಗ್ಗೆನೇ ಈ ದಿನ ನಿಮಗೆ ತುಂಬ ಆಲೋಚನೆಗಳು ಇರುವಂಥದ್ದು. ಕೆಲವೊಮ್ಮೆ ಕೆಟ್ಟ ಆಲೋಚನೆಗಳು ಕೂಡ ಬರುತ್ತೆ. ಆದರೆ ಈ ದಿನ ನಿಮ್ಮ ಮನಸ್ಸನ್ನು ನಿಮ್ಮ ನಿಯಂತ್ರಣದಲ್ಲಿ ಇಟ್ಕೊಳ್ಳುವಂಥದ್ದು ಮಾತ್ರ ಬಹಳ ಮುಖ್ಯ. ಏಕೆಂದರೆ ಕೆಲವು ಗಣ್ಯರ ಜೊತೆಯಲ್ಲಿ ಈ ದಿನ ಮಾತಾಡಬೇಕಾಗತ್ತೆ. ಸಮಾಜದಲ್ಲಿರುವಂಥ ಪ್ರತಿಷ್ಠಿತ ವ್ಯಕ್ತಿಗಳ ಜೊತೆ ಈ ದಿನ ನಿಮ್ಮ ಸಂವಹನ ಇರುತ್ತೆ. ಅಂಥ ಸಂದರ್ಭದಲ್ಲಿ ನಿಮ್ಮ ಮುಂದಿನ ಗುರಿ ಉದ್ದೇಶವನ್ನು ತುಂಬ ಸ್ಪಷ್ಟಪಡಿಸಬೇಕಾಗತ್ತೆ. ಆ ಒಂದು ಹಿನ್ನೆಲೆಯಲ್ಲೇ ನಿಮ್ಮ ಮಾತು ನಿಯಂತ್ರಣದಲ್ಲಿರಲಿ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಜೊತೆಯಲ್ಲಿ ಯಾವುದೋ ಒಂದು ವಿಚಾರಕ್ಕೆ ಸ್ವಲ್ಪ ಮನಸ್ತಾಪಗಳಾಗುವಂಥದ್ದು ಕೂಡ ಇರುತ್ತೆ. ಮಾತಿಗೆ ಮಾತು, ಮಾತಿನ ಚಕಮಕಿ ಈ ದಿನ ಕುಟುಂಬದಲ್ಲಿ ಇದ್ದೇ ಇರುತ್ತೆ. ಯಾರ ಜೊತೆಗಾದರೂ ಕೂಡ ಈ ದಿನ ನಿಮಗೆ ಮನಸ್ತಾಪಗಳಾಗುವಂಥ ಸಾಧ್ಯತೆ ತುಂಬ ಇರುತ್ತೆ. ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಈ ದಿನ ದೂರದ ಸಂಬಂಧಿಕರಿಂದ ನಿಮಗೆ ನಿಮ್ಮ ಒಂದು ವರ್ಚಸ್ಸಿಗೆ ತೇಜೋವಧೆ ಉಂಟಾಗುವಂಥ ಒಂದು ಸನ್ನಿವೇಶ ಕೂಡ ಇದೆ. ಹಾಗಾಗಿ ನಿಮ್ಮ ಹೆಸರಿಗೆ ಕಪ್ಪು ಮಸಿಯನ್ನು ಬಳಿಯುವಂಥ ಪ್ರಯತ್ನ ಅವರದ್ದು. ಆದರೆ ನೀವು ಎಲ್ಲಿಯವರೆಗೆ ಆತ್ಮವಿಶ್ವಾಸದಿಂದ ಇರ್ತೀರಿ ಅದನ್ನು ಎದುರಿಸುವಂಥ ಧೈರ್ಯ ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಹಾಗಾಗಿ ಧೈರ್ಯದಿಂದ ಕೆಲಸಗಳನ್ನು ಈ ದಿನ ಎದುರಿಸ್ತೀರಿ. ಒಳ್ಳೆಯ ಫಲಿತಾಂಶ ನಿಮಗೆ ಸಿಕ್ಕತ್ತೆ. ಇನ್ನು ಈ ದಿನ ಕುಟುಂಬ ಸದಸ್ಯರ ಜೊತೆಯಲ್ಲಿ ಸ್ವಲ್ಪ ಸೌಹಾರ್ದಯುತವಾಗಿ ಇರಬೇಕು. ಅವರು ಮಾಡಿರುವಂಥ ತಪ್ಪುಗಳು, ಹಿಂದೆ ಮಾಡಿದ್ದು, ಅದನ್ನು ಕ್ಷಮಿಸುವಂಥ ಒಂದು ದೊಡ್ಡತನವನ್ನು ಇಟ್ಕೊಳ್ಬೇಕು. ಪದೇ ಪದೇ ಅವರ ತಪ್ಪುಗಳ ಬಗ್ಗೆನೇ ಹೇಳ್ತಾ ಇರಬೇಡಿ. ಅದು ಅವ್ರಿಗೂ ಕೂಡ ಕಿರಿಕಿರಿ, ನಿಮಗೂ ಕೂಡ ಇರುಸು ಮುರುಸಾಗುತ್ತೆ. ಕೊನೆಗೆ ಒಂದು ನೆಟ್ ರಿಸಲ್ಟ್ ಏನಂತ ಹೇಳಿದ್ರೆ ಅವರು ನಿಮ್ಮಿಂದ ದೂರ ಹೋಗ್ತಾರೆ. ಅಂಥ ಒಂದು ಸನ್ನಿವೇಶವನ್ನು ಆದಷ್ಟು ಈ ದಿನ ನೀವು ನಿಯಂತ್ರಣ ಮಾಡಿಕೊಳ್ಬೇಕಾಗತ್ತೆ. ಇನ್ನು ಈ ದಿನ ಹಣದ ವಿಚಾರದಲ್ಲಿ ಸ್ವಲ್ಪ ಜಾಗೃತೆಯಿಂದ ಇರಿ. ಮಹಾಲಕ್ಷ್ಮಿಯನ್ನು ಆರಾಧನೆ ಮಾಡಿಕೊಳ್ಳಿ. ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡ್ತಾ ಇರಿ. ಶಿವನ ಪರಿವಾರ ದೇವತೆಗಳನ್ನು ಈ ದಿನ ಸ್ಮರಣೆ ಮಾಡಿಕೊಳ್ಳಿ. ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 2. ಸಿಂಹರಾಶಿ. ಸಿಂಹರಾಶಿಯವರಿಗೆ ಈ ದಿನ ಪರಿಹಾರದ ದಿನ. ತುಂಬ ರೆಮಿಡೀಸ್ ಅನ್ನುವಂಥದ್ದು ಸಿಕ್ಕೋ ದಿನ. ನಿಮ್ಮ ಸಮಸ್ಯೆಗಳಿಗಾಗಲಿ ಅಥವಾ ನೀವು ಅಂದುಕೊಂಡಂಥ ಒಂದು ಕೆಲಸ ಕಾರ್ಯಗಳಿಗೆ ಬರಬೇಕಾದಂಥ ಫಲಿತಾಂಶ ಆಗಲಿ ನಿಮಗೆ ಬಹಳ ಬೇಗ ಕೈ ಸೇರುತ್ತೆ. ಹಾಗಾಗಿನೇ ಈ ದಿನ ಪರಿಹಾರದತ್ತ ನಿಮ್ಮ ವಿವಾದಗಳು ಇರುವಂಥದ್ದು. ಹಾಗೆ ಕುಟುಂಬದಲ್ಲಿ ಇರುವಂಥ ಸಣ್ಣ ಪುಟ್ಟ ಮನಸ್ತಾಪಗಳಿರ್ಬೋದು ಅಥವಾ ಕೆಲವೊಂದು ಇಶ್ಯೂಸಲ್ಲಿ ಏನಿದೆ ಅದು ಅಭಿಪ್ರಾಯ ಭೇದಗಳನ್ನು ತಂದಿದೆ. ಅದನ್ನು ಸರಿಪಡಿಸ್ಕೊಳ್ಳಿಕ್ಕೆ ಈ ದಿನ ಉತ್ತಮವಾದಂಥ ಅವಕಾಶ ಕೂಡ ಇದೆ. ಇನ್ನು ಈ ದಿನ ಭಗವಂತನ ಅನುಗ್ರಹದಿಂದ ನೀವು ಅಂದುಕೊಂಡಂಥ ಕೆಲಸ ಕಾರ್ಯಗಳು ಪೂರ್ಣ ಆಗುತ್ತೆ. ಭಗವಂತನ ಒಂದು ಅನುಗ್ರಹ ಆಶೀರ್ವಾದ ಈ ದಿನ ಬಹಳಷ್ಟು ನಿಮಗೆ ಚೆನ್ನಾಗಿದೆ. ಗ್ರಹಗತಿಗಳ ಸಪೋರ್ಟ್ ಚೆನ್ನಾಗಿದೆ. ಅದಕ್ಕಾಗಿಯೇ ನೀವು ಅಂದುಕೊಂಡಂತೆ ಕೆಲಸಗಳು ಮುಂದುವರಿಯುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಪ್ರೀತಿ ಪ್ರೇಮದ ಜೀವನದಲ್ಲಿ ಒಂದು ಹೊಸ ತಿರುವು ಸಿಕ್ಕುವಂಥದ್ದು ಇದೆ. ಅದು ಪತಿ ಪತ್ನಿಯರಿಗಾಗಲಿ ಅಥವಾ ಪ್ರೇಮಿಗಳಿಗಾಗಲಿ ಈ ದಿನ ಅಂಥ ಒಂದು ತಿರುವು ಏನಿದೆ, ಅದು ಟರ್ನಿಂಗ್ ಪಾಯಿಂಟ್ ಏನಿದೆ, ಅದು ವಿಶೇಷವಾದಂಥ ಒಂದು ಅನುಭವವನ್ನು ತಂದುಕೊಡುತ್ತೆ. ಮುಂದಿನ ಒಂದು ಬದುಕಿಗೆ ಅದು ಕೂಡ ಕಾರಣವಾಗುವಂಥದ್ದು. ಹಾಗಾಗಿ ಅಂತಹ ವಿಚಾರಗಳಲ್ಲಿ ನಿರ್ಣಯ ತೆಗೆದುಕೊಳ್ಳುವಂತಹ ಸಂದರ್ಭ, ತೀರ್ಮಾನ ತೆಗೆದುಕೊಳ್ಳುವಂತಹ ಸಂದರ್ಭದಲ್ಲಿ ಮಾತ್ರ ಪ್ರಾಕ್ಟಿಕಲ್ ಆಗಿರಿ. ಒಳ್ಳೆಯದಾಗುತ್ತೆ. ಇನ್ನು ಈ ದಿನ ಆತ್ಮೀಯರಿಂದ ಶುಭ ಸಮಾಚಾರಗಳು ಸಿಕ್ಕುವಂಥದ್ದು ಇದೆ. ಒಟ್ಟಾರೆ ಮನಸ್ಸಿಗೆ ತುಂಬ ಸಂತೋಷ ತರುವಂಥ ಶುಭ ವಾರ್ತೆಗಳು ಕೂಡ ಈ ದಿನ ನಿಮಗೆ ಬರುವಂಥದ್ದಿದೆ. ಇನ್ನು ವಿಶೇಷವಾಗಿ ನಿಮ್ಮ ಯೋಗ್ಯತೆಯ ಮೇಲೆ ನಂಬಿಕೆ ಇಟ್ಟು ಕೆಲಸವನ್ನು ಮಾಡುವಂಥ ಒಂದು ಪ್ರಯತ್ನ ಮಾಡಿ. ಅಪರಿಮಿತವಾದಂತಹ ಬೇರೆಯವರಿಗೆ ಹೋಲಿಸಿದ್ರೆ ಈ ದಿನ ನಿಮಗೆ ತುಂಬ ಎನರ್ಜಿ ಇರುತ್ತೆ. ಅದನ್ನು ಚಾನಲೈಸ್ ಮಾಡ್ಕೊಳ್ಳಿ. ಯಾವುದಾದ್ರೂ ಒಂದು ಒಳ್ಳೆಯ ಕೆಲಸಕ್ಕೆ ಬಳಸ್ಕೊಳ್ಳಿ. ಒಳ್ಳೆಯದಾಗತ್ತೆ. ಇನ್ನು ಈ ದಿನ ಕೆಲಸದಲ್ಲಿ ನಿಮ್ಮ ಒಂದು ವ್ಯಕ್ತಿತ್ವವನ್ನು ತೋರಿಸಲಿಕ್ಕೆ, ನಿಮ್ಮ ಪ್ರತಿಭೆಯನ್ನು ತೋರಿಸಲಿಕ್ಕೆ, ಕೆಲಸದಲ್ಲಿ ನಿಮಗಿರುವಂಥ ಕಮಿಟ್ಮೆಂಟ್ ಎಷ್ಟಿದೆ ಅನ್ನೋಂಥದ್ದನ್ನು ತೋರಿಸಲಿಕ್ಕೆ ಒಂದು ಒಳ್ಳೆಯ ಅವಕಾಶ ಇದೆ. ಇದನ್ನು ನೀವು ಸಮರ್ಥವಾಗಿ ಬಳಸ್ಕೊಳ್ಳಿ. ನಿಮ್ಮ ಕೈಲಾದ ಸೇವೆ ಏನಿದೆ ಅದನ್ನು ಬಡಬಗ್ಗರಿಗೆ ಮಾಡುವಂಥದ್ದನ್ನು ಮುಂದುವರಿಸಿ. ಒಳ್ಳೆಯದಾಗತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಲಲಿತಾ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯನ್ನು ಈ ದಿನ ಪ್ರಾರ್ಥನೆ ಮಾಡಿಕೊಳ್ಳಿ. ದುರ್ಗಾ ಸ್ತುತಿಯನ್ನು ಮಾಡಿ.
ಒಳ್ಳೆಯದಾಗುತ್ತೆ. ಯಾವುದಾದ್ರೂ ಒಂದು ಸ್ತ್ರೀ ಶಕ್ತಿ ಪೀಠಕ್ಕೆ ಹೋಗಿ ಬನ್ನಿ, ಒಳ್ಳೆಯ ಫಲಿತಾಂಶ ನಿಮ್ಮದೇ ಆಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಕೆಂಪು, ಅದೃಷ್ಟದ ದಿಕ್ಕು ಪೂರ್ವ ದಿಕ್ಕು, ಅದೃಷ್ಟ ಸಂಖ್ಯೆ 1. ಕನ್ಯಾ ರಾಶಿ. ಕನ್ಯಾ ರಾಶಿಯವರಿಗೆ ಈ ದಿನ ಬೆಳಗಿನ ಅವಧಿಯಲ್ಲಿ ಸ್ವಲ್ಪ ಕಿರಿಕಿರಿಗಳು ಇರುವಂಥದ್ದು, ಮನಸ್ತಾಪಗಳು ಆಗುತ್ತೆ, ಮನಸ್ಸಿಗೆ ಸಮಾಧಾನ ಇಲ್ಲ. ಇಲ್ಲಿ ನೀವು ಎದುರು ಬದುರು ನಿಂತು ವಾಗ್ಯುದ್ಧ ಮಾಡುವಂಥದ್ದಲ್ಲ, ಆದರೆ ಶೀತಲ ಸಮರಗಳೇ ನಡೆಯುವಂಥ ಸಾಧ್ಯತೆ ಕೂಡ ಇರುತ್ತೆ. ಮನಸ್ಸಿನಲ್ಲಿ ಏನೋ ಒಂದು ಗುದ್ದಾಟ, ಒಂದು ಎಳೆದಾಟ ಅನ್ನುವಂಥದ್ದು ಇರುತ್ತೆ. ಹಾಗಾಗಿ ಕೆಲಸ ಕಾರ್ಯಗಳನ್ನು ಮಾಡಲಿಕ್ಕೆ ಮನಸ್ಸು ತಿಳಿಯಾಗಿಲ್ಲ. ಹಾಗೆ ನಿಮ್ಮ ಕಮಿಟ್ಮೆಂಟ್ ಏನು, ನಿಮ್ಮ ಜವಾಬ್ದಾರಿ ಏನು, ಅದನ್ನು ಕೂಡ ಮರೆಯುವಂಥ ಸಾಧ್ಯತೆಗಳು ಈ ದಿನ ಇರುತ್ತೆ. ಹಾಗಾಗಿನೇ ನಿಮಗೆ ಹೆಚ್ಚಿನ ಸನ್ನಿವೇಶಗಳು ವಿರುದ್ಧವಾಗಿ ನಿಲ್ಲುವಂಥದ್ದು ಆಗುತ್ತೆ. ಆದರೆ ಅದು ನಿಮ್ಮ ವಿರುದ್ಧವಾಗಿ ಕೆಲಸ ಮಾಡ್ತಾ ಇದೆ ಅನ್ನುವಂಥ ಒಂದು ಭಾವನೆ ನಿಮ್ಮ ಮನಸ್ಸಿಗೆ ಬರುತ್ತೆ. ಅದು ಬೇರೆಯವರಿಗಾಗಲಿ ಅದನ್ನು ನೋಡುವಂಥವ್ರಿಗಾಗಲಿ ಅಂಥ ಒಂದು ವಿಚಿತ್ರ ಅನುಭವ ಅನ್ನುವಂಥದ್ದು ಆಗಲ್ಲ. ಹಾಗಾಗಿ ಈ ದಿನ ನಿಮ್ಮ ಆಲೋಚನಾ ವೈಖರಿಯ ಒಂದು ವಿಧಾನ ಏನಿದೆ ಅದನ್ನು ಸ್ವಲ್ಪ ಬದಲಾವಣೆ ಮಾಡಿಕೊಳ್ಳುವಂಥದ್ದು ಉತ್ತಮ. ನೋಡುವಂಥ ನೋಟ, ದೃಷ್ಟಿಕೋನ ಸ್ವಲ್ಪ ಬದಲಾವಣೆ ಆಗಬೇಕು. ಅದಕ್ಕೆ ಈ ದಿನ ಒಳ್ಳೆಯ ಅವಕಾಶ ಇದೆ. ಅದನ್ನು ಸಂಕಲ್ಪಪೂರ್ವಕವಾಗಿ ಮಾಡಿ. ಮುಂದೆ ಎಂದೂ ಕೂಡ ನಿಮಗೆ ಅಂಥ ಒಂದು ವಿಚಿತ್ರ ಸನ್ನಿವೇಶ ಎದುರಾಗಲ್ಲ. ಇನ್ನು ಈ ದಿನ ವ್ಯವಹಾರಸ್ಥರು ಸ್ವಲ್ಪ ಜಾಣರಾಗಿರಬೇಕಾಗುತ್ತೆ, ಲೆಕ್ಕಾಚಾರದಲ್ಲಿ ಇರಬೇಕಾಗುತ್ತೆ. ಎಲ್ಲೋ ಒಂದು ಕಡೆ ಈ ವ್ಯಾಪಾರದಲ್ಲಿ ನಿಮಗೆ ಮೋಸ ಆಗುವಂಥ ಸಾಧ್ಯತೆ ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ಆರೋಗ್ಯದ ವಿಚಾರದಲ್ಲಿ ವೈದ್ಯರ ಸಮಾಲೋಚನೆ, ವೈದ್ಯಕೀಯ ಸಮಾಲೋಚನೆ, ಔಷಧೋಪಚಾರ, ಶುಶ್ರೂಷೆ ಇತ್ಯಾದಿ ವಿಚಾರಗಳು ಕೂಡ ನಡೆಯುವಂಥದ್ದು ಇದೆ. ಇನ್ನು ಈ ದಿನ ಹಣಕಾಸಿನ ಒಂದು ವಿಚಾರದಲ್ಲಿ ಉಂಟಾಗಿರುವಂಥ ಕಿರಿಕಿರಿ, ಆ ತೊಂದರೆ ನಿವಾರಣೆಯಾಗುತ್ತೆ. ಒಟ್ಟಾರೆ ಈ ದಿನ ಸ್ವಲ್ಪ ತಾಳ್ಮೆಯಿಂದ ಇದ್ದರೆ ಕೆಲಸಗಳು ತನ್ನಷ್ಟಕ್ಕೆ ತಾನೇ ಮುಂದುವರಿಯುತ್ತೆ, ಒಳ್ಳೆಯ ಫಲಿತಾಂಶವನ್ನು ತರುತ್ತೆ. ಹಾಗೆ ಈ ದಿನ ಮೂರನೆಯವರ ವಿಚಾರದಲ್ಲಿ ಆಸಕ್ತಿಯನ್ನು ತೋರಿಸಬೇಡಿ, ಅವರ ಬಗ್ಗೆ ಮೂಗು ತೂರಿಸಬೇಡಿ. ಏಕೆಂದರೆ ಈ ದಿನ ನಿಮ್ಮದೇ ಕೆಲಸ ಕಾರ್ಯಗಳನ್ನು ನೀವೇ ಪ್ರಿಯಾರಿಟೈಸ್ ಮಾಡಿಕೊಳ್ಳುವಂಥ ಅಗತ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಮಕ್ಕಳ ವಿಚಾರದಲ್ಲಿ ಸ್ವಲ್ಪ ಮಾನಸಿಕ ಒತ್ತಡಗಳು ಉಂಟಾಗುವಂಥ ಸಾಧ್ಯತೆ ಇದೆ. ಆದರೆ ನೀವೊಬ್ಬರೇ ಏನೇ ಯೋಚನೆ ಮಾಡಿದ್ರೂ ಪರಿಸ್ಥಿತಿಯನ್ನು ಬದಲಾವಣೆ ಮಾಡಲಿಕ್ಕೆ ನಿಮ್ಮಿಂದ ಸಾಧ್ಯ ಇಲ್ಲ. ಹಾಗಾಗಿ ನೀವು ಯಾವ ಒಂದು ಪ್ರವಾಹ ದಿಕ್ಕು ಪ್ರವಹಿಸ್ತಾ ಇದೆ ಅದಕ್ಕೆ ಎದುರಾಗಿ ಈಜುವಂಥ ಒಂದು ಪ್ರಯತ್ನ ಮಾಡಬೇಡಿ. ಮೇನ್ ಸ್ಟ್ರೀಮಲ್ಲಿ ಇರಿ, ಹೊಂದಾಣಿಕೆ ಮಾಡಿಕೊಂಡು ಹೋಗುವಂಥ ಒಂದು ಮನಸ್ಥಿತಿ ಇರಲಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ನವಗ್ರಹ ಸ್ತೋತ್ರವನ್ನು ಹೇಳ್ಕೊಳ್ಳಿ, ನವಗ್ರಹಗಳ ದರ್ಶನ ಮಾಡಿಕೊಳ್ಳಿ. ವಿಶೇಷವಾಗಿ ಮಹಾಲಕ್ಷ್ಮಿ ಅಮ್ಮನವರ ದರ್ಶನ ಸ್ತೋತ್ರ ಹೇಳ್ಕೊಳ್ಳುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ತಿಳಿ ಹಸಿರು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 9. ತುಲಾರಾಶಿ. ತುಲಾರಾಶಿಯವರಿಗೆ ಈ ದಿನ ಸಂತೋಷದ ದಿನ, ಅನುಕೂಲಕರವಾಗಿರುವಂಥ ದಿನ, ಒಟ್ಟಾರೆ ಲಾಭದ ದಿನ ಅಂತಲೇ ಇದನ್ನು ನೀವು ಕರಿಬಹುದು. ಏಕೆಂದರೆ ಅನುಕೂಲಕರವಾದಂಥ ಗ್ರಹ ಸ್ಥಾನಗಳಿರೋದ್ರಿಂದ ನಿಮಗೆ ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹೆಚ್ಚಿನ ಶ್ರೇಯಸ್ಸಿದೆ. ಹಾಗೆ ಕೆಲಸದಲ್ಲಿ ಆಸಕ್ತಿ ಇರೋದ್ರಿಂದ ಹಿಡಿದ ಕೆಲಸ, ಪ್ರಾರಂಭ ಆಗಿರುವಂಥ ಕೆಲಸ ಅದನ್ನು ಪೂರ್ಣಗೊಳಿಸುವಂಥ ಒಂದು ಮನಸ್ಥಿತಿ ಇದೆ. ಹಾಗಾಗಿ ಈ ದಿನ ಕೆಲಸಗಳು ಸ್ಟಾರ್ಟ್ ಟು ಎಂಡ್ ಅನ್ನುವಂಥದ್ದು, ಮತ್ತು ಹೊಸ ಕೆಲಸವನ್ನು ಆರಂಭ ಮಾಡಲಿಕ್ಕೆ 8 ಸ್ಟಾರ್ಟ್ ಅನ್ನುವಂಥದ್ದು ಅಕ್ಷರಶಃ ಹೊಂದಾಣಿಕೆ ಆಗುತ್ತೆ. ಇನ್ನು ಈ ದಿನ ಕೆಲವೊಂದು ವಿಚಾರಗಳಲ್ಲಿ ತಪ್ಪು ಅಭಿಪ್ರಾಯಗಳು ಬಂದಂಥ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥ ಸಂದರ್ಭದಲ್ಲಿ ಮಾತ್ರ ಎಚ್ಚರಿಕೆಯಿಂದ ಇರಿ. ಏಕೆಂದರೆ ಅಂಥವರೇ ಈ ದಿನ ನಿಮ್ಮ ವರ್ಚಸ್ಸಿಗೆ ಮಸಿ ಬಳಿಯುವಂಥ ಒಂದು ಪ್ರಯತ್ನದಲ್ಲಿರ್ತಾರೆ, ಹಿತಶತ್ರುಗಳ ರೂಪದಲ್ಲಿ ಇರ್ತಾರೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮ್ಮ ಒಂದು ಸಕ್ಸಸ್ ಏನಿದೆ ಅಥವಾ ವ್ಯಾಪಾರ ವ್ಯವಹಾರಗಳಲ್ಲಿ ನೀವು ಅಳವಡಿಸ್ಕೊಂಡಿರುವಂಥ ಒಂದು ಸ್ಟ್ರಾಟಜಿ ಏನಿದೆ ಅದನ್ನು ಈ ದಿನ ನಿಮ್ಮವರ ಮುಂದೆ ಪ್ರದರ್ಶನ ಮಾಡಬೇಡಿ, ನಿಮ್ಮವರ ಮುಂದೆ ಹೇಳ್ಕೊಳ್ಬೇಡಿ. ಏಕೆಂದರೆ ಅದರಿಂದ ಅವರಿಗೆ ಹೊಟ್ಟೆ ಉರಿ, ಅವರಿಂದ ಸ್ವಲ್ಪ ದೃಷ್ಟಿದೋಷ ಉಂಟಾಗುವಂಥದ್ದು ಇರುತ್ತೆ, ಸ್ವಲ್ಪ ಜಾಗ್ರತೆ. ಇನ್ನು ಈ ದಿನ ನಿಮಗೆ ಸ್ವಲ್ಪ ಪರಿಹಾರಗಳು ಸಿಕ್ಕುವಂಥ ಸಂದರ್ಭ ಇದೆ. ನಿಮ್ಮ ಶ್ರಮಕ್ಕೆ ತಕ್ಕ ಫಲ, ಪರಿಹಾರ ಈ ದಿನ ಸಿಕ್ಕತ್ತೆ. ಅದಕ್ಕಾಗಿಯೇ ನಿಮ್ಮ ಒಂದು ಆಲೋಚನೆಗಳು ಮಾತ್ರ ಯಾವಾಗಲೂ ಧನಾತ್ಮಕವಾಗಿ ಇರಲಿ. ಇನ್ನು ಕೆಲವರಿಗೆ ಮನೆ ಕಟ್ಟುವಂಥ ಒಂದು ಆಲೋಚನೆಗಳಿರ್ಬೋದು, ಅಥವಾ ಉದ್ಯೋಗವನ್ನು ಪಡ್ಕೊಳ್ಬೇಕು, ವಾಹನವನ್ನು ಖರೀದಿ ಮಾಡಬೇಕು ಇತ್ಯಾದಿ ಸ್ವಲ್ಪ ಐಷಾರಾಮಿ ಜೀವನವನ್ನು ನಡೆಸಬೇಕು ಅನ್ನುವಂಥ ಪ್ರಯತ್ನದಲ್ಲಿರುವಂಥವ್ರಿಗೆ ಈ ದಿನ ಒಳ್ಳೆಯ ದಿನ, ಅತ್ಯುತ್ತಮವಾದಂತಹ ದಿನ. ಹಾಗಾಗಿ ನಿಮ್ಮ ಆಸೆ ಆಕಾಂಕ್ಷೆಗಳನ್ನು
ಯಾವ ರೀತಿಯಲ್ಲಿ ಈಡೇರಿಸ್ಕೊಳ್ಬೇಕು ಅನ್ನುವಂಥ ವಿಚಾರ ಕೂಡ ಮನಸ್ಸಿಗೆ ಬರುತ್ತೆ. ಹಾಗಾಗಿನೇ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನೀವು ಹೆಚ್ಚಿನ ಪ್ರಗತಿಯನ್ನು ಸಾಧಿಸಲಿಕ್ಕೂ ಕೂಡ ಅವಕಾಶ ಇದೆ. ಎಲ್ಲದಕ್ಕೂ ಬಹಳ ಮುಖ್ಯವಾದಂತಹ ಕಾರಣ ಅಂತ ಹೇಳಿದ್ರೆ ನಿಮ್ಮ ಆತ್ಮವಿಶ್ವಾಸ, ಸೆಲ್ಫ್ ಕಾನ್ಫಿಡೆನ್ಸ್. ಇದರಿಂದ ಮುಂದುವರಿತೀರಿ, ಇದರಿಂದ ನಿಮಗೆ ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ವೃಶ್ಚಿಕ ರಾಶಿ. ವೃಶ್ಚಿಕ ರಾಶಿಯವರಿಗೆ ಈ ದಿನ ಉದ್ಯೋಗ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಇಲ್ಲಿ ಉದ್ಯೋಗ ಅಂದರೆ ನಿಮ್ಮ ಸ್ವಂತ ವ್ಯಾಪಾರ ಇರ್ಬೋದು, ಬಿಸ್ನೆಸ್ ಇರ್ಬೋದು, ಹಣಕಾಸಿಗಾಗಿ ನೀವು ಅಳವಡಿಸ್ಕೊಂಡಿರುವಂಥ ಯಾವುದೇ ಒಂದು ಸ್ಟ್ರಾಟಜಿ ಇರ್ಬೋದು, ಇದು ತುಂಬ ಯಶಸ್ವಿಯಾಗಿ ನಡೆಯುತ್ತೆ. ಹಾಗಾಗಿ ಹೊಸ ವ್ಯವಹಾರಗಳು ಯಶಸ್ವಿಯಾದಾಗ ಮನಸ್ಸಿಗೆ ಸಮಾಧಾನ ಇರುತ್ತೆ, ಏನೋ ಒಂದು ಸಾಧನೆ ಮಾಡಿದಂಥ ಒಂದು ಮನಸ್ಥಿತಿ ಇರುತ್ತೆ. ಇದರಿಂದಲೇ ನಿಮ್ಮ ಪ್ರಯತ್ನಗಳು ಕಾರ್ಯಸಿದ್ಧಿಗೆ ಒಳಪಡುವಂಥದ್ದು ತುಂಬ ಸಂಖ್ಯೆಯಲ್ಲಿರುತ್ತೆ. ಅಂದರೆ ಹೆಚ್ಚಿನ ಕೆಲಸಗಳು ಈ ದಿನ ನಿಮಗೆ ಸಕ್ಸಸ್ಸನ್ನು ತರುತ್ತೆ. ಇನ್ನು ಈ ದಿನ ನಿಮ್ಮ ಒಡ ಹುಟ್ಟಿದವರ ಸಹಕಾರದಿಂದ, ಅವರ ಸಹಾಯದಿಂದ ಒಂದು ಹೊಸ ಉಪಕ್ರಮವನ್ನು ಆರಂಭ ಮಾಡುವಂಥ ಒಂದು ಸಾಧ್ಯತೆ ಕೂಡ ಇದೆ. ಹಾಗಾಗಿ ಜೀವನದಲ್ಲಿ ಅತಿ ಅಗತ್ಯವಾಗಿ ಬೇಕಾಗಿರುವಂಥ ಕೆಲವೊಂದು ವಿಚಾರಗಳಲ್ಲಿ ಹೊಂದಾಣಿಕೆಯನ್ನು ಮಾಡಿಕೊಳ್ಳುವಂಥದ್ದು ಇದು ಜಾಣತನ. ಅಂಥ ಒಂದು ಪ್ರಯತ್ನ ನಿಮ್ಮಿಂದ ಆಗುತ್ತೆ. ಇನ್ನು ಈ ದಿನ ಹಣಕಾಸಿನ ಪರಿಸ್ಥಿತಿ ನೆನ್ನೆಗಿಂತ ಚೆನ್ನಾಗಿದೆ, ಆಶಾದಾಯಕವಾಗಿರುತ್ತೆ. ಹಾಗಾಗಿನೇ ಕೆಲವೊಂದು ವಿಶೇಷ ಸಂದರ್ಭಗಳಲ್ಲಿ ನೀವು ತೆಗೆದುಕೊಳ್ಳುವಂಥ ತೀರ್ಮಾನ ಕೂಡ ನಿಮಗೆ ಸಮಾಧಾನವನ್ನು ತರುತ್ತೆ. ಬೇರೆಯವರಿಗೆ ಅದು ಇಷ್ಟ ಆಗುತ್ತೋ ಬಿಡುತ್ತೋ, ಆದರೆ ನಿಮಗಂತೂ ಅದರಿಂದ ಸಮಾಧಾನ ಇದೆ, ಅನುಕೂಲ ಇದೆ. ಇನ್ನು ಈ ದಿನ ನಿಮಗೆ ಅಪರಿಚಿತವಾದಂಥ ಕಾರ್ಯಕ್ಷೇತ್ರಕ್ಕೆ ಕೈ ಹಾಕುವಂಥದ್ದು ಬೇಡ. ಪರಿಚಯ ಇದ್ದರೆ ಮಾತ್ರ ವ್ಯವಹಾರ ಮಾಡಿ. ಯಾವ ದಾರಿ ಗೊತ್ತಿದೆ ಅದರಲ್ಲೇ ಈ ದಿನ ನೀವು ಉಪಕ್ರಮಿಸುವಂಥದ್ದು ಉತ್ತಮ. ಗೊತ್ತಿಲ್ಲದ ವ್ಯಕ್ತಿಗಳ ಜೊತೆಯಲ್ಲಿ ವ್ಯವಹಾರ ಮಾಡುವಂಥದ್ದಾಗಲಿ ಅಥವಾ ಗೊತ್ತು ಗುರಿ ಇಲ್ಲದಂಥ ಪ್ರಯಾಣ ಮಾಡುವಂಥದ್ದನ್ನಾಗಲಿ ಅವಾಯ್ಡ್ ಮಾಡ್ಕೊಳ್ಳಿ. ಏಕೆಂದರೆ ಸಮಯ ಅಮೂಲ್ಯ. ನಿಮಗೆ ಟೈಮ್ ಈಸ್ ಮನಿ. ಅದನ್ನು ನೀವು ಜ್ಞಾಪಕದಲ್ಲಿ ಇಟ್ಕೊಂಡು ನಿಮ್ಮ ಕೆಲಸಗಳನ್ನು ಮುಂದುವರಿಸಬೇಕಾಗತ್ತೆ. ಇನ್ನು ಈ ದಿನ ನಿಮ್ಮ ಕಠಿಣ ಪರಿಶ್ರಮಕ್ಕೆ ತಕ್ಕ ಪ್ರತಿಫಲ ಸಿಕ್ಕುವಂಥದ್ದು, ಅದಕ್ಕೆ ಒಂದು ಮನ್ನಣೆ ಇದೆ. ಅದು ಸನ್ನಿವೇಶ ನಿಮ್ಮ ಪರವಾಗಿ ಪರಿವರ್ತನೆ ಆಗುವಂಥದ್ದು ಇರುತ್ತೆ. ಒಟ್ಟಾರೆ ಈ ದಿನ ನಿಮಗೆ ಆಶಾದಾಯಕವಾದಂಥ ಒಂದು ಪರಿಸ್ಥಿತಿ ಬಂದೇ ಬರುತ್ತೆ. ಇನ್ನು ಈ ದಿನ ವಿಶೇಷವಾಗಿ ನಿಮ್ಮ ಸ್ನೇಹಿತರನ್ನು ಜಾಗರೂಕತೆಯಿಂದ ಆಯ್ದುಕೊಳ್ಳುವಂಥ ಒಂದು ಪರಿಸ್ಥಿತಿ ಇದೆ. ಏಕೆಂದರೆ ಈ ಸ್ನೇಹಿತರೇ ನಿಮ್ಮ ಏಳು ಬೀಳುಗಳಿಗೆ ಕಾರಣವಾಗುವಂಥವರು. ಅಂಥವ್ರನ್ನು ಸ್ವಲ್ಪ ಎಚ್ಚರಿಕೆಯಿಂದ ಆಯ್ಕೆ ಮಾಡಿಕೊಳ್ಳಿ. ತುಂಬ ಲಿಮಿಟ್ ಆಗಿರಲಿ ಸ್ನೇಹಿತರ ಸಂಖ್ಯೆ ಈ ದಿನ. ಇನ್ನು ಕೆಲವೊಂದು ತಜ್ಞರ ಸಲಹೆ ಕೂಡ ನಿಮಗೆ ಬೇಕಾಗತ್ತೆ. ಅದರಲ್ಲೂ ಆರೋಗ್ಯದ ವಿಚಾರದಲ್ಲಿ, ಹಣಕಾಸಿನ ವಿಚಾರದಲ್ಲಿ ಯಾರಲ್ಲಿ ಅನುಭವ ಇದೆ ಅಂಥವರ ಮಾತುಗಳನ್ನು ಈ ದಿನ ಕೇಳಿಸ್ಕೊಳ್ಳುವಂಥ ಒಂದು ಪ್ರಯತ್ನ ಮಾಡಿ. ಇನ್ನು ಈ ದಿನ ಕಾನೂನು ಕಟ್ಟಳೆಗಳ ವಿಚಾರ ಏನಿದೆ ಅದರ ಬಗ್ಗೆ ಸ್ವಲ್ಪ ಗಮನ ಇರಲಿ. ಕಾನೂನನ್ನು ಮೀರುವಂಥ ಒಂದು ಪ್ರಯತ್ನ ಈ ದಿನ ಮಾಡಬೇಡಿ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ, ಮಹಾಗಣಪತಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳಿ, ಶಿವನ ಪರಿವಾರ ದೇವತೆಗಳನ್ನು ಪ್ರಾರ್ಥನೆ ಮಾಡ್ತಾ ಇರಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1. ಧನುರಾಶಿ. ಧನುರಾಶಿಯವರಿಗೆ ಈ ದಿನ ನವಮದಲ್ಲಿ ಚಂದ್ರ ಇರುವಂಥ ದಿನ. ಅದಕ್ಕಾಗಿಯೇ ಈ ದಿನ ಮನಸ್ಥಿತಿ ಅಷ್ಟೊಂದು ಚೆನ್ನಾಗಿಲ್ಲ, ಗ್ರಹ ಸ್ಥಾನಗಳು ಅನುಕೂಲಕರವಾಗಿಲ್ಲ. ಹಾಗಾಗಿನೇ ಈ ದಿನ ದೊಡ್ಡ ದೊಡ್ಡ ವ್ಯವಹಾರಗಳಿಗೆ ಕೈ ಹಾಕಬೇಡಿ. ಇರುವಂಥ ಕೆಲಸ ಕಾರ್ಯಗಳನ್ನೇ ಮುಂದುವರಿಸಿ. ಆದರೆ ಹೊಸ ಕೆಲಸವನ್ನು ಆರಂಭ ಮಾಡುವಾಗ ನೀವು ಒಂದಲ್ಲ 2 ಸಲ ಆಲೋಚನೆ ಮಾಡಿ ಮುಂದುವರಿಬೇಕು. ಇನ್ನು ಈ ದಿನ ನಿಮ್ಮ ಒಂದು ಕಾರ್ಯವೈಖರಿಯನ್ನಾಗಲಿ, ನಿಮ್ಮ ಕೆಲಸ ಕಾರ್ಯಗಳು, ಅದರಿಂದ ಬರುವಂಥ ಫಲಿತಾಂಶಗಳು ಎಷ್ಟರ ಮಟ್ಟಿಗೆ ನಿಮಗೆ ಸಮಾಧಾನ ತರುತ್ತೆ ಅನ್ನುವಂಥದ್ದು ನಿಮಗೆ ಇರಬೇಕಾದಂಥ ಒಂದು ಕಾಳಜಿ. ಆದರೆ ಅಂತಹ ಕಾಳಜಿಯನ್ನು ನಿಮ್ಮ ಹಿತಶತ್ರುಗಳು ಕೂಡ ಹೊಂದಿರ್ತಾರೆ. ನಿಮ್ಮ ಚಲನವಲನಗಳನ್ನು ಗಮನಿಸ್ತಾ ಇರ್ತಾರೆ. ಹಾಗಾಗಿ ಎಲ್ಲರಿಗೂ ಕೂಡ ಮಾದರಿಯಾಗುವಂಥ ರೀತಿಯಲ್ಲಿ ನಿಮ್ಮ ಕೆಲಸ ಕಾರ್ಯಗಳನ್ನು ಆರಂಭ ಮಾಡಿ, ಸಮಯ ಪ್ರಜ್ಞೆಯನ್ನು ಇಟ್ಕೊಳ್ಳಿ. ಕೆಲಸಗಳು ಎಷ್ಟೇ ಕಷ್ಟ ಆದರೂ ಕೂಡ ಅದನ್ನು ಮುಂದುವರಿಸಿ. ಅದರಲ್ಲಿ ಯಾವುದೇ ರಾಜಿಯನ್ನು ಮಾಡಿಕೊಳ್ಬೇಡಿ. ಇನ್ನು ಒಮ್ಮೆ ತೆಗೆದುಕೊಂಡಂಥ ತೀರ್ಮಾನ ಏನಿದೆ ಅದಕ್ಕೆ ಬದ್ಧರಾಗಬೇಕಾಗತ್ತೆ. ಆದರೆ ಈ ದಿನ ಮನಸ್ಸು ಚಂಚಲವಾಗಿರೋದ್ರಿಂದ ಕೆಲವೊಮ್ಮೆ ತೆಗೆದುಕೊಂಡಂಥ ತೀರ್ಮಾನದಲ್ಲೇ ಯೂಟರ್ನ್ ಆಗುವಂಥ ಸಾಧ್ಯತೆಗಳು ತುಂಬ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸ್ವಲ್ಪ ಇನ್ವಾಲ್ವ್ಮೆಂಟ್ ಬೇಕು, ಗಮನ ಬೇಕು. ಇಲ್ಲಾಂದರೆ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ತುಂಬ ಇದೆ. ಇನ್ನು
ಈ ದಿನ ಹಣಕಾಸಿನ ವಿಚಾರ, ಖರ್ಚು ವೆಚ್ಚಗಳ ವಿಚಾರ ಇದರಲ್ಲಿ ಸ್ವಲ್ಪ ಎಚ್ಚರಿಕೆ ಅನ್ನುವಂಥದ್ದು ಇರಲಿ. ಹಣದ ಉಳಿತಾಯ ನಾಳೆಗಾಗಿ ಮಾಡಬೇಕಾಗತ್ತೆ. ಹಾಗಾಗಿ ತಜ್ಞರ ಅಥವಾ ಅನುಭವಸ್ಥರ ಸಲಹೆಯನ್ನು ಪಡ್ಕೊಂಡು ಮುಂದುವರಿಯುವಂಥದ್ದು ಉತ್ತಮ. ನಿಮ್ಮ ಇಷ್ಟ ದೇವರನ್ನು ಆರಾಧನೆ ಮಾಡಿಕೊಳ್ಳಿ. ಹಾಗೆ ಈ ದಿನ ಭಕ್ತಿಯಿಂದ ಒಂದು ವಿಷ್ಣು ತತ್ವ ಇರುವಂಥ ದೇವಾಲಯಕ್ಕೆ ಹೋಗಿ ಭಗವಂತನ ದರ್ಶನ ಮಾಡಿ ಬನ್ನಿ. ತುಳಸಿಯನ್ನು ಈ ದಿನ ಪೂಜೆಗೆ ಕೊಟ್ಟು ಬನ್ನಿ. ಸಾಧ್ಯ ಆದರೆ ಈ ದಿನದಲ್ಲಿ ನೀವು ಕೂಡ ಈ ಪೂಜಾ ಕೈಂಕರ್ಯದಲ್ಲಿ ಭಾಗವಹಿಸುವಂಥದ್ದನ್ನು ಮುಂದುವರಿಸಿ, ಒಳ್ಳೆಯದಾಗುತ್ತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ. ಹಾಗೆ ಭಕ್ತಿಯಿಂದ ಮಹಾವಿಷ್ಣುವನ್ನು ಆರಾಧನೆ ಮಾಡಿ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 2. ಮಕರ ರಾಶಿ. ಮಕರ ರಾಶಿಯವರಿಗೆ ಈ ದಿನ ಅಷ್ಟಮದಲ್ಲಿ ಚಂದ್ರ ಇರುವಂತಹ ದಿನ. 8ನೇ ಮನೆ ದುಸ್ಥಾನ ಇದು. ಹಾಗಾಗಿ ಎಷ್ಟು ಎಚ್ಚರಿಕೆಯಿಂದ ಇದ್ರೂ ಕೂಡ ಈ ದಿನ ನಿಮಗೆ ಅವಕಾಶಗಳು ಕೈತಪ್ಪುವಂತಹ ಸಾಧ್ಯತೆಗಳು ಕೂಡ ಇರುತ್ತೆ. ನಿಮ್ಮ ಕಣ್ಣೆದುರಿಗೆ ನಷ್ಟ ಆಗುತ್ತೆ. ನಿಮಗೆ ಅರಿವಿಗೆ ಬಂದು ಕೂಡ ಅದು ನಿಮ್ಮ ಕೈಯಿಂದ ದೂರ ಹೋಗುವಂಥದ್ದಾಗತ್ತೆ. ಒಟ್ಟಾರೆ ಈ ದಿನ ನಿಮಗೆ ಆಸೆ, ಅದರಲ್ಲಿ ನಿರಾಸೆ ಅನ್ನುವಂಥದ್ದು ಇದ್ದೇ ಇರುತ್ತೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳು ಆಗಲ್ಲ. ಇದರಿಂದ ಕೂಡ ಮನಸ್ಸಿಗೆ ಬೇಸರ ಆಗುವಂಥದ್ದಿದೆ. ಹಾಗಾಗಿ ಇಂಥ ಒಂದು ಸನ್ನಿವೇಶಕ್ಕೆ ಯಾರು ಕಾರಣರು ಅನ್ನುವಂಥದ್ದನ್ನು ಹುಡುಕುವಂಥ ಒಂದು ಪ್ರಯತ್ನದಲ್ಲಿ ಇರ್ತೀರಿ. ಆದರೆ ಅದು ವ್ಯರ್ಥ ಪ್ರಯತ್ನ ಆಗುತ್ತೆ. ಇನ್ನು ಈ ದಿನ ವ್ಯವಹಾರಗಳಲ್ಲಿ ಅನಿರೀಕ್ಷಿತವಾದಂಥ ಅಡ್ಡಿ ಆತಂಕಗಳು ಎದುರಾಗುವಂಥದ್ದು ಇದೆ. ಹಾಗಾಗಿನೇ ಈ ದಿನ ಕೆಲವು ಕೆಲಸಗಳು ಆಗದೇ ಇದ್ದಾಗ ಅದಕ್ಕೆ ಒಂದು ಪರ್ಯಾಯ ಕ್ರಮವನ್ನು ಆಲೋಚನೆ ಮಾಡಬೇಕು. ಆಲ್ಟರ್ನೇಟ್ ದಾರಿ ಯಾವುದಿದೆ ಅದನ್ನು ಹುಡುಕಬೇಕು. ಅದಕ್ಕಾಗಿ ಈ ದಿನ ಸ್ವಲ್ಪ ನಿಮ್ಮ ಮನಸ್ಥಿತಿಯನ್ನು ಸುಸ್ಥಿತಿಯಲ್ಲಿ ಇಟ್ಕೊಳ್ಳಿ. ಇನ್ನು ಕೆಲಸದ ಹೊಣೆಗಾರಿಕೆ ತುಂಬ ಜಾಸ್ತಿ ಆಗುತ್ತೆ. ಕೆಲವರಿಗೆ ಸಂತೋಷದಿಂದ ನಿಭಾಯಿಸ್ಬೋದು, ಆದರೆ ಕೆಲವರು ಅದನ್ನೇ ಒತ್ತಡ ಅಂತ ಅಂದುಕೊಳ್ತೀರಿ. ಅಲ್ಲಿಂದ ಕಿರಿಕಿರಿ ಆರಂಭ ಆಗುತ್ತೆ. ಹಾಗಾಗಿ ಈ ದಿನ ಕೆಲಸಗಳಲ್ಲಿ ನಿಮ್ಮನ್ನು ಹುರಿದುಂಬಿಸುವಂಥವ್ರು, ನಿಮ್ಮನ್ನು ಪ್ರೇರೇಪಣೆ ಮಾಡುವಂಥವ್ರು ತುಂಬ ಕಡಿಮೆ ಇರ್ತಾರೆ. ಹಾಗಾಗಿ ಮೋಟಿವೇಶನ್ ಇಲ್ಲದೆ ಕೆಲಸಗಳು ನಿಮ್ಮಿಂದ ಆಗಲ್ಲ. ಇನ್ನು ಈ ದಿನ ಪ್ರಯಾಣದ ಸಂದರ್ಭದಲ್ಲಿ ಸ್ವಲ್ಪ ಜಾಗ್ರತೆ. ಪ್ರಯಾಣದಿಂದ, ವಾಹನದಿಂದ ಅಷ್ಟೊಂದು ಸೌಖ್ಯ ಇಲ್ಲ. ಹಾಗಾಗಿನೇ ಈ ದಿನ ಸಣ್ಣ ಪುಟ್ಟ ಅವಘಡಗಳು ಸಂಭವಿಸುವಂಥ ಸಾಧ್ಯತೆ ಇರೋದರಿಂದ ಸ್ವಲ್ಪ ಎಚ್ಚರಿಕೆಯಿಂದ ಇರಿ. ಇನ್ನು ಉದ್ಯೋಗ ಕ್ಷೇತ್ರದಲ್ಲಿ ನಿಮ್ಮ ಸಹೋದ್ಯೋಗಿಗಳ ಜೊತೆ, ಮೇಲಧಿಕಾರಿಗಳ ಜೊತೆ ಸ್ವಲ್ಪ ಜಾಗ್ರತೆ. ಇನ್ನು ವ್ಯಾಪಾರ ವ್ಯವಹಾರ ಮಾಡುವಂಥವ್ರು ಪರಿಸ್ಥಿತಿಯನ್ನು ಈ ದಿನ ನೀವು ತಿಳ್ಕೊಂಡು ಮುಂದುವರಿಬೇಕಾಗತ್ತೆ. ಹಾಗಾಗಿ ಏನೋ ಒಂದು ವಿಚಾರದಲ್ಲಿ ನೀವು ತೆಗೆದುಕೊಳ್ಳುವಂತಹ ತೀರ್ಮಾನ ನಿಮಗೆ ಸಮಾಧಾನವನ್ನು ತರಲ್ಲ. ಸ್ವಲ್ಪ ಜಾಗ್ರತೆ. ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ಲಕ್ಷ್ಮೀ ಸಹಸ್ರನಾಮ ಸ್ತೋತ್ರವನ್ನು ಹೇಳ್ಕೊಳ್ಳಿ. ಮಹಾಲಕ್ಷ್ಮಿಯ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 5. ಕುಂಭರಾಶಿ. ಕುಂಭರಾಶಿಯವರಿಗೆ ಈ ದಿನ ಕಳತ್ರ ಸ್ಥಾನದಲ್ಲಿ ಚಂದ್ರ ಇರುವಂತಹ ದಿನ. ಹಾಗಾಗಿನೇ 7ನೇ ಮನೆಯಲ್ಲಿ ಚಂದ್ರ ಇದ್ದರೆ ಮನಸ್ಸಿಗೆ ಸಮಾಧಾನ. ನಿಮ್ಮವರು ನಿಮ್ಮ ಜೊತೆ ಇರ್ತಾರೆ. ನಿಮ್ಮ ಕಷ್ಟ ಸುಖಗಳಿಗೆ ಅವರು ಕೂಡ ಸಹಭಾಗಿದಾರರಾಗಿರ್ತಾರೆ. ಇದು ಮನಸ್ಸಿಗೆ ಒಂದು ಹೊಸ ಚೈತನ್ಯವನ್ನು ತರುವಂಥದ್ದು. ಹಾಗಾಗಿನೇ ಈ ದಿನದ ಕೆಲಸ ಕಾರ್ಯಗಳಿಂದ ನಿಮಗೆ ಸಂಪೂರ್ಣವಾದಂಥ ಒಂದು ತೃಪ್ತಿ ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ನಿಮ್ಮ ಪ್ರಗತಿ ಮುಂದುವರಿಯುತ್ತೆ. ಉದ್ಯೋಗದಲ್ಲಾಗಲಿ ವ್ಯಾಪಾರದಲ್ಲಾಗಲಿ ಒಂದು ಹೊಸ ಬದಲಾವಣೆಗಳನ್ನು ನೀವು ತರುವಂಥದ್ದಿದೆ. ಟೆಕ್ನಾಲಜಿಯನ್ನು ಅಳವಡಿಸ್ಕೊಳ್ತೀರಿ. ಹಾಗೆ ನೀವು ಒಂದು ಉಪಕ್ರಮಿಸುವಂಥ ಒಂದು ದಾರಿ ಏನಿದೆ, ಸ್ಟ್ರಾಟಜಿ ಏನಿದೆ, ಅದರಲ್ಲಿ ತೀವ್ರತರವಾದಂಥ ಒಂದು ಬದಲಾವಣೆ ಕೂಡ ಆಗುವಂಥ ಸಾಧ್ಯತೆ ಇದೆ. ಇನ್ನು ಈ ದಿನ ನಿಮ್ಮ ಕಾರ್ಯಕ್ಷೇತ್ರದಲ್ಲಿ ಸುಲಭವಾದ ಯಶಸ್ಸನ್ನು ಪಡ್ಕೊಳ್ಳಿಕ್ಕೆ ನಿಮಗೆ ಸಹಾಯಕರಾಗಿರ್ತಾರಲ್ಲ, ನಿಮ್ಮ ಬಂಧುಗಳಿರ್ಬೋದು, ನಿಮ್ಮ ಪ್ರೀತಿ ಪಾತ್ರರಿರ್ಬೋದು, ನಿಮ್ಮ ಪತಿ ಇರ್ಬೋದು, ಪತ್ನಿ ಇರ್ಬೋದು, ಅವರ ಸೇವೆಯನ್ನು ನೀವು ಈ ದಿನ ಗುರುತಿಸಬೇಕಾಗತ್ತೆ. ಹಾಗಾಗಿ ಈ ದಿನ ನಿಮ್ಮ ವೈಯಕ್ತಿಕ ವಿಚಾರಗಳಲ್ಲೂ ಕೂಡ ಕೆಲವೊಂದು ಬದಲಾವಣೆಗಳಾಗೋದ್ರಿಂದ ವಿಶೇಷ ಮುತುವರ್ಜಿಯಿಂದ ಕೆಲಸಗಳನ್ನು ಮುಂದುವರಿಸಬೇಕು. ಇನ್ನು ಈ ದಿನ ಯಾವುದೇ ಒಂದು ವಿಚಾರದಲ್ಲಿ, ಖರ್ಚು ವೆಚ್ಚಗಳ ವಿಚಾರದಲ್ಲಿ ಈ ದಿನ ತುಂಬ ಎಚ್ಚರಿಕೆಯಿಂದ ಇರ್ತೀರಿ. ಅದರಲ್ಲೂ ನಾಳೆಗಾಗಿ ಉಳಿತಾಯ ಮಾಡುವಂಥ ಒಂದು ಮನಸ್ಥಿತಿ ಕೂಡ ಬಹಳ ಚೆನ್ನಾಗಿದೆ. ಅದಕ್ಕೆ ನಿಮ್ಮವರೇ ಕಾರಣವಾಗಿರುವಂಥದ್ದು. ನಿಮ್ಮವರ ಮಾತಿನಿಂದ ಈ ದಿನ ಅಂಥ ತೀರ್ಮಾನಗಳಿಗೆ ಬದ್ಧರಾಗುವಂಥದ್ದು ಇದೆ. ಇನ್ನು ಈ ಪರಿಸ್ಥಿತಿ ನೆನ್ನೆಗಿಂತ ಸುಧಾರಣೆಯತ್ತ ಇರುವಂಥದ್ದು. ಹಾಗಾಗಿ ಈ ದಿನ ನಿಮ್ಮ ಯೋಜನೆಗಳಿಗೆ ಸಾಕಷ್ಟು ನೆರವು ಕೂಡ ನಿಮಗೆ ಸಿಕ್ಕತ್ತೆ.
ಪ್ರೀತಿ ಪ್ರೇಮದ ವಿಚಾರದಲ್ಲಿ ತುಂಬ ಸಕ್ಸಸ್ ಇದೆ. ನಿಮ್ಮ ಆಸೆಗಳನ್ನು ಬಯಕೆಗಳನ್ನು ಈಡೇರಿಸ್ಕೊಳ್ಳಿಕ್ಕೆ ಅವಕಾಶಗಳಿದೆ. ಏನೋ ಒಂದನ್ನು ಹೇಳಬೇಕು ಅಂತ ಹೇಳಿ ಬಹಳ ದಿನಗಳಿಂದ ನೀವು ಕಾತುರತೆಯಿಂದ ಕಾಯ್ತಾ ಇದ್ದೀರಿ. ಅಂಥ ಒಂದು ಸನ್ನಿವೇಶ ನಿಮಗೆ ಒದಗಿ ಬರುತ್ತೆ. ಹಾಗಾಗಿ ಮನದಾಳದ ಮಾತುಗಳು, ಮನಸ್ಸು ಬಿಚ್ಚಿ ಮಾತಾಡುವಂತಹ ಸನ್ನಿವೇಶಗಳು ಈ ದಿನ ನಿಮ್ಮದಾಗತ್ತೆ. ನಿಮಗೆ ತುಂಬ ಸಂತೋಷವನ್ನು ಸಂಭ್ರಮವನ್ನು ತರುವಂತಹ ದಿನ ಇದು. ಅದಕ್ಕಾಗಿಯೇ ನಿಮ್ಮ ಮನೆ ದೇವರನ್ನು ಸ್ಮರಣೆ ಮಾಡ್ತಾ ಇರಿ. ಹಾಗೆ ಭಕ್ತಿಯಿಂದ ಈ ದಿನ ನೀವು ವಿಷ್ಣು ಸಹಸ್ರನಾಮವನ್ನು ಹೇಳ್ಕೊಳ್ಳಿ, ಆಂಜನೇಯನ ದರ್ಶನ ಮಾಡಿಕೊಳ್ಳಿ, ಹನುಮಾನ್ ಚಾಲೀಸನ್ನು ಹೇಳ್ಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಬಿಳುಪು, ಅದೃಷ್ಟದ ದಿಕ್ಕು ಉತ್ತರ ದಿಕ್ಕು, ಅದೃಷ್ಟ ಸಂಖ್ಯೆ 1. ಮೀನರಾಶಿ. ಮೀನರಾಶಿಯವರಿಗೆ ಈ ದಿನ ಶುಭ ಫಲಗಳಿರುವಂತಹ ದಿನ. ನಿಮ್ಮ ಪ್ರಯತ್ನಕ್ಕೆ ಒಳ್ಳೆಯ ಪ್ರತಿಫಲ ಸಿಕ್ಕತ್ತೆ. ಅದಕ್ಕೆ ನಿಮ್ಮ ಬಂಧು ಮಿತ್ರರ ಸಹಕಾರ ಕೂಡ ವಿಶೇಷವಾದಂತಹ ಸಂದರ್ಭದಲ್ಲಿ ಬರುತ್ತೆ. ನಿಮ್ಮ ನಿರೀಕ್ಷೆಯಂತೆ ಕೆಲಸ ಕಾರ್ಯಗಳೂ ಆಗೋದ್ರಿಂದ ಫಲಿತಾಂಶ ಕೂಡ ನೇರವಾಗೇ ಇರುತ್ತೆ. ಇನ್ನು ಈ ದಿನ ನಿಧಾನವಾದರೂ ಕೂಡ ಹಿಡಿದ ಕೆಲಸವನ್ನು ಪೂರ್ಣಗೊಳಿಸ್ತೀರಿ. ಹಾಗಾಗಿ ನಿಮ್ಮ ಮನಸ್ಥಿತಿ ಯಾವ ರೀತಿಯಲ್ಲಿದೆ ಅಂತ ಹೇಳಿದ್ರೆ, ಈ ದಿನ ಕೆಲಸಗಳು ಆರಂಭ ಆಗಿಬಿಡಲಿ, ಅದನ್ನು ಮುಂದುವರಿಸುವಂಥ ಜವಾಬ್ದಾರಿ, ಜೊತೆಗೆ ನಿಧಾನ ಆದರೂ ಕೂಡ ತಾಳ್ಮೆಯಿಂದ ಅದನ್ನು ಮುಂದುವರಿಸುವಂಥ ಒಂದು ಮನಸ್ಥಿತಿ ಇರುತ್ತೆ. ಇನ್ನು ಈ ದಿನ ನಿಮ್ಮ ಕುಟುಂಬಸ್ಥರಿಗೆ ನೀವು ಮಾಡುವಂಥ ಒಂದು ಸೇವೆ, ಸಹಾಯ ಬಹಳ ದಿನಗಳ ಮಟ್ಟಿಗೆ ನಿಮ್ಮನ್ನು ಶ್ರೀರಕ್ಷೆಯಾಗಿ ಕಾಪಾಡುತ್ತೆ. ಇನ್ನು ವಿಶೇಷವಾಗಿ ನಿಮ್ಮ ಕೆಲಸದ ವ್ಯಾಪ್ತಿ ಈ ದಿನ ಬಹಳ ಸಂತೋಷವನ್ನು ತರುತ್ತೆ. ಕೆಲಸದಲ್ಲಿ ವಿಸ್ತರಣೆಯಾಗುತ್ತೆ, ವ್ಯಾಪಾರದಲ್ಲಿ ಒಂದು ರೀತಿಯಲ್ಲಿ ಪ್ರಗತಿ ಇರುತ್ತೆ. ಹಾಗಾಗಿ ಈ ದಿನ ನೀವು ಎಷ್ಟರ ಮಟ್ಟಿಗೆ ಇನ್ವಾಲ್ವ್ ಆಗ್ತಿರೋ ಅಷ್ಟು ಫಲಗಳು ನಿಮಗೆ ಸಿಗ್ತಾ ಹೋಗುತ್ತೆ. ಇನ್ನು ಈ ದಿನದ ಉತ್ಸಾಹ ನಿಮ್ಮ ಪ್ರೀತಿಯಲ್ಲಿ ಇದೆ. ಪ್ರೀತಿ ಪಾತ್ರರ ಒಂದು ಸಂಘ ಇರ್ಬೋದು, ಅವರ ಜೊತೆ ಮಾತಾಡುವಂಥ ಒಂದು ಸಂವಹನ ಇರ್ಬೋದು, ನಿಮಗೆ ತುಂಬ ಅನುಕೂಲವನ್ನು ತರುತ್ತೆ. ಒಟ್ಟಾರೆ ನಿಮಗೆ ನೀವು ನಿರೀಕ್ಷೆ ಮಾಡಿದಂಥ ಒಂದು ಸನ್ನಿವೇಶವನ್ನು ನಿಮಗಾಗಿ ಸೃಷ್ಟಿ ಮಾಡಿಕೊಳ್ಳಿಕ್ಕೆ ಎಲ್ಲ ಅವಕಾಶಗಳು ಕೂಡ ಸಿಕ್ಕಿದೆ. ಇನ್ನು ಈ ದಿನ ಕುಟುಂಬ ಸದಸ್ಯರು ಕೂಡ ನಿಮ್ಮ ಕೆಲಸ ಕಾರ್ಯಗಳಿಗೆ ಕೈ ಜೋಡಿಸುವಂಥದ್ದು ಇದೆ. ಭಿನ್ನಾಭಿಪ್ರಾಯಗಳನ್ನು ಮರೆತು ಒಂದು ಪ್ರಮುಖವಾದಂಥ ಉದ್ದೇಶಕ್ಕೆ ಎಲ್ಲರೂ ಕೂಡ ಒಗ್ಗೂಡುವಂಥದ್ದು, ಟೀಮ್ ವರ್ಕ್ ಮಾಡುವಂಥದ್ದು ಈ ದಿನ ಕಂಡು ಬರ್ತಾ ಇದೆ. ಇನ್ನು ವ್ಯವಹಾರಗಳು ಸ್ವಲ್ಪ ನಿಧಾನ ಆಗ್ಬೋದು, ಆದರೂ ಕನ್ಸಿಸ್ಟೆನ್ಸಿ ಇದೆ, ಅದನ್ನು ಮುಂದುವರಿಸಿ. ಇನ್ನು ಯಾರದ್ದೋ ಸಲಹೆ ಮಾರ್ಗದರ್ಶನ ಅನ್ನುವಂಥದ್ದು ನಿಮಗೆ ಸರಿಯಾದ ರೀತಿಯಲ್ಲಿ ಅದು ಹೊಂದಾಣಿಕೆ ಆಗತ್ತಾ ಅನ್ನುವಂಥದ್ದನ್ನು ನೋಡಿ ಮುಂದುವರಿಬೇಕಾಗತ್ತೆ. ಹಾಗಾಗಿ ದಾಕ್ಷಿಣ್ಯಕ್ಕೆ ಒಳಗಾಗಬೇಡಿ, ದಾಕ್ಷಿಣ್ಯಕ್ಕೆ ಬಲಿಯಾಗಬೇಡಿ. ಇನ್ನು ಸ್ಥಿರತೆ ಅನ್ನುವಂಥದ್ದು ಬಹಳ ಮುಖ್ಯ. ಹಾಗಾಗಿನೇ ವ್ಯಾಪಾರದಲ್ಲಿ, ವ್ಯವಹಾರದಲ್ಲಿ, ಹಣಕಾಸಿನ ಚಟುವಟಿಕೆಯಲ್ಲಿ, ನಿಮ್ಮ ಉದ್ಯೋಗದಲ್ಲಿ ಒಂದು ರೀತಿಯಲ್ಲಿ ಸ್ಥಿರತೆಯನ್ನು ಕಾಪಾಡಿಕೊಳ್ಳಿ. ಇದರಿಂದ ನಿಮಗೆ ಭದ್ರತೆ ಇರುತ್ತೆ, ಒಂದು ಲೈಫ್ ಸೆಕ್ಯೂರಿಟಿ, ಹಾಗೆ ಮನಸ್ಸಿಗೂ ಸಮಾಧಾನ ಉಂಟಾಗುತ್ತೆ. ಅದಕ್ಕಾಗಿಯೇ ನಿಮ್ಮ ಮನೆಯ ದೇವರನ್ನು ಸ್ಮರಣೆ ಮಾಡಿಕೊಳ್ಳಿ, ಮನೆಯ ದೇವರ ದರ್ಶನ ಮಾಡಿಕೊಳ್ಳಿ, ಒಳ್ಳೆಯದಾಗುತ್ತೆ. ನಿಮ್ಮ ಅದೃಷ್ಟದ ಬಣ್ಣ ಗುಲಾಬಿ, ಅದೃಷ್ಟದ ದಿಕ್ಕು ಈಶಾನ್ಯ ದಿಕ್ಕು, ಅದೃಷ್ಟ ಸಂಖ್ಯೆ 1.